ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಪಿ ಸಿ 2024 ಪ್ರಶ್ನೆ ಪತ್ರಿಕೆ ಇದಾಗಿತ್ತು. ಸೊ 50 ಕ್ವೆಶನ್ಸ್ ಫಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ಮುಂದಿನ ವಾರದ ಭಾಗವನ್ನು ಇವತ್ತಿನ ಕ್ಲಾಸಸ್ ನೋಡ್ತಾ ಹೋಗೋಣ. ಸೊ 51ನೇ ಕ್ವೆಶನ್ ಈ ರೀತಿ ಇದೆ: ಸರೋವರವು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ. ದ ಡ್ಯಾಶ್ ಲೇಕ್ ಇಸ್ ದ ಲಾರ್ಜೆಸ್ಟ್ ಸಾಲ್ಟ್ ವಾಟರ್ ಲೇಕ್ ಇನ್ ಇಂಡಿಯಾ ಕೇಳಿದ್ದಾರೆ. ಭಾರತದ ಅತಿ ದೊಡ್ಡ ಉಪ್ಪಿನ ನೀರಿನ ಸರೋವರ ಯಾವುದು? ಆಪ್ಷನ್ ಹುಲಾರ್, ವೆಂಬನಾಡ್, ಚಿಲ್ಕಾ, ನಾಗಾರ್ಜುನ ಸಾಗರ್ ಅಂತ ಕೊಟ್ಟವ್ರೆ. ಸೊ ಇಲ್ಲಿ ಆಪ್ಷನ್ ಡಿನ ನಾವು ತಪ್ಪಂತ ಅಂದ್ಕೊಳ್ತೀವಿ, ಯಾಕಂದ್ರೆ ಅದೊಂದು ಸಾಗರ ಆಗಿರೋದಿಲ್ಲ. ಸೊ ಹೀಗಿರ್ಬೇಕಾದ್ರೆ ಸ್ನೇಹಿತರೆ, ಹುಲಾರ್ ಅಂತಕ್ಕಂಥದ್ದು ಏನಿದೋ ಇದು ಜಮ್ಮು ಕಾಶ್ಮೀರನ ನೋಡ್ತಾ ಹೋಗ್ತೀವಿ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರ್ತಕ್ಕಂಥ ಒಂದು ಸರೋವರ ಆಗಿರುತ್ತೆ. ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಇದಾಗಿರುತ್ತೆ. ಸಿಹಿ ನೀರಿನ ಸರೋವರ ಹುಲಾರ್ ಸರೋವರ. ಇನ್ನು ವೆಂಬನಾಡ್ ಸರೋವರ ಎಂದು ಇದು ಕೇರಳದಲ್ಲಿ ಕಂಡುಬರ್ತಕ್ಕಂಥದ್ದು. ಕೇರಳದಲ್ಲಿ ಕಂಡುಬರ್ತಕ್ಕಂಥ ವೆಂಬನಾಡು ಸರೋವರ ಅಂತಕ್ಕಂಥದ್ದು ಏನಿದೆಯೋ ಇದು ಒಂದು ಅತಿ ಉದ್ದವಾದ ಸರೋವರ ಆಗಿರುತ್ತೆ. ಅತಿ ಉದ್ದವಾದ ಸರೋವರ ವೆಂಬನಾಡು. ಇನ್ನು ಉಳಿದಂತೆ ಚಿಲ್ಕಾ ಅಂತಕ್ಕಂಥದ್ದು ಏನಿದೆಯೋ ಚಿಲ್ಕಾ ಸರೋವರ ಕಂಡುಬರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಈ ಒಂದು ಒಡಿಶಾದಲ್ಲಿ ಕಂಡುಬರುತ್ತೆ. ಒಡಿಶಾ. ಓಕೆ, ಸೊ ಒಡಿಶಾದಲ್ಲಿ ಕಂಡುಬರುತ್ತೆ. ಭಾರತದ ಅದರ ಜೊತೆಗೆ ಏಷ್ಯಾದಲ್ಲೇ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂತ ಹೇಳಿದ್ರೆ ಅದು ಚಿಲ್ಕಾ ಸರೋವರ ಕಂಡು ಬರ್ತಕ್ಕಂಥದ್ದು ಒಡಿಶಾದಲ್ಲಿ. ಸೊ ಹಾಗಾಗಿ ಹ್ಯಾಂಡ್ಸ್ ನಾವು ಆಪ್ಷನ್ ಸಿ ಚಿಲ್ಕಾವನ್ನು ತಗೊಳ್ತೀವಿ ಸ್ನೇಹಿತರೆ. ಓಕೆ, ಸೊ ನೋಡ್ತಾ ಹೋದಾಗ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಬಂದರೆ ಉಲಾರ್ ಆಗಿರುತ್ತೆ. ಉಪ್ಪು ನೀರಿನ ಸರೋವರ ಅಂತ ಹೇಳಿದ್ರೆ ಚಿಲ್ಕಾ ಸರೋವರ ಆಗಿರುತ್ತೆ ಸ್ನೇಹಿತರೆ. ಓಕೆ, ಇನ್ನೂ ಒಂದು ಬರುತ್ತೆ, ಯಾವುದಂತ ಹೇಳಿದ್ರೆ ಸಾಂಬಾರ್ ಸರೋವರ ಅಂತ ಬರುತ್ತೆ. ಸಾಂಬಾರ್ ಸರೋವರ ರಾಜಸ್ಥಾನದಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ಇದು ಒಂದು ವಿಶ್ವದಲ್ಲಿ ಅಂತ ಅಂದರೆ ಇಟ್ ಮೀನ್ಸ್ ಸಾಂಬಾರ್ ಸರೋವರ ಅಂತ ಒಂದು ಭಾರತ ಅತಿ ದೊಡ್ಡ ಒಳನಾಡಿನ ಉಪ್ಪು ನೀರಿನ ಸರೋವರ ಆಗುತ್ತೆ. ಒಳನಾಡಿನ ಉಪ್ಪು ನೀರಿನ ಸರೋವರ ಸಾಂಬಾರು. ಸೊ ರಾಜಸ್ಥಾನ ಕಂಡುಬರ್ತದೆ, ಅದು ಸಹ ತುಂಬ ಸಲ ಕೇಳಿದ್ದಾರೆ ಎಕ್ಸಾಮಲ್ಲಿ. ಸೊ ಇದು ಸಹ ಭಾರತದ ಅತಿ ದೊಡ್ಡ ಒಳನಾಡಿನ ಉಪ್ಪು ನೀರಿನ ಸರೋವರ ಸಾಂಬಾರ್ ಸರೋವರ. ಸೊ ಈಗ ಅರ್ಥ ಆಯ್ತಲ್ವಾ, ಭಾರತ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಚಿಲ್ಕಾ ಆಗಿರುತ್ತೆ. ನೆಕ್ಸ್ಟ್, ಸೌರವ್ಯೂಹದಲ್ಲಿ ಇತರ ಗ್ರಹಗಳಿಗೆ ಹೋಲಿಸಿದರೆ ಯಾವ ಗ್ರಹವು ಅದರ ಬದಿಯಲ್ಲಿ ತಿರುಗುತ್ತದೆ? ಶುಕ್ರ, ಶನಿ, ಯುರೇನಸ್ ಇವುಗಳಲ್ಲಿ ಯಾವುದು ಅಲ್ಲ. ಸೊ ಸೌರವ್ಯೂಹದಲ್ಲಿ ಇತರ ಗ್ರಹಗಳಿಗೆ ಹೋಲಿಸಿದರೆ ಯಾವ ಗ್ರಹವು ಅದರ ಬದಿಯಲ್ಲಿ ತಿರುಗುತ್ತದೆ? ಒಟ್ಟು ನಾವು 8 ಗ್ರಹಗಳನ್ನು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. 8 ಗ್ರಹಗಳಲ್ಲಿ ಅದು ಒಂದು ತನ್ನ ಒಂದು ಸ್ಥಾನದಲ್ಲಿ ಅಂದರೆ ನೋಡ್ತಾ ಹೋದರೆ, ಸೊ ಶುಕ್ರ, ಶನಿ ಆ್ಯಂಡ್ ಉಳಿದಂಥ ಪ್ಲಾನೆಟ್ಗಳೆಲ್ಲ ಒಂದು ರೀತಿಯಲ್ಲಿ ಚಲನೆಯನ್ನು ಮಾಡಿದರೆ, ಯುರೇನಸ್ ಅಂತಕ್ಕಂಥ ಅದು ಆಪೋಸಿಟಾಗಿ ನೋಡ್ತಾ ಹೋಗ್ತಾ ಅದರ ಬದಿಯಲ್ಲಿ ತಿರುಗುತ್ತೆ. ಅಂದರೆ 98 ಡಿಗ್ರಿಯಲ್ಲಿ ಅದು ತಿರುಗುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಈ ಒಂದು ಯುರೇನಸ್ ಅಂತಕ್ಕಂಥದ್ದು ಏನಿದೆಯೋ ಶತಮಾನಗಳ ಹಿಂದೆ ಭೂಮಿಯ ಗಾತ್ರದ ಒಂದು ಕಾಯ ಏನು ಮಾಡುತ್ತೆ, ಈ ಒಂದು ಗ್ರಹಕ್ಕೆ ಡಿಕ್ಕಿಯನ್ನು ಹೊಡೆಯುತ್ತೆ. ಸೊ ಡಿಕ್ಕಿ ಹೊಡೆದಂಥ ಒಂದು ಕಾಯ ಏನು ಡಿಕ್ಕಿ ಹೊಡೆಯಿತು, ಸೊ ಅದರಿಂದ ಏನಾಗುತ್ತೆ, ಯುರೇನಸ್ ಇರ್ತಕ್ಕಂಥ ಯುರೇನಸ್ ಸೈಡ್ಗೆ ವಾಲ್ಕೊಳ್ಳುತ್ತೆ. ಅದು ಎಷ್ಟು 98 ಡಿಗ್ರಿಗೆ ಬದಿಯಾಗಿ ಕ್ರಾಸ್ ಆಗುತ್ತೆ. ಸೊ ಹಾಗಾಗಿ ಅದೇನು ಮಾಡುತ್ತೆ, ಎಲ್ಲ ಗ್ರಹಗಳಿಗೆ ಹೋಲಿಸ್ಕೊಂಡಾಗ ಅದು ಒಂದು ಬದಿಯಲ್ಲಿ ತನ್ನ ಕಕ್ಷೆಯಲ್ಲಿ ತಿರುಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಇನ್ನು ಉಳಿದಂಥ 8 ಗ್ರಹಗಳನ್ನು ನೋಡ್ತಾ ಹೋದರೆ ಸ್ನೇಹಿತರೆ, ಸೊ ಬುಧ ನೋಡ್ತಾ ಹೋಗ್ತೀವಿ. ಫಸ್ಟು ಬುಧ ಅಂತಕ್ಕಂಥದ್ದು ಏನಾಗುತ್ತೆ, ಸೂರ್ಯನಿಗೆ ಅತಿ ಹತ್ತಿರದ ಮತ್ತು ಅತಿ ಚಿಕ್ಕ ಗ್ರಹ ಆಗಿರುತ್ತೆ ಬುಧ. ಆ್ಯಂಡ್ ನೆಕ್ಸ್ಟ್ ಎರಡನೇದು ಬಂದು ಸೊ ಶುಕ್ರ ಆಗಿರುತ್ತೆ. ಶುಕ್ರ ಅಂತಕ್ಕಂಥದ್ದು ಒಂದು ಅತ್ಯುತ್ತಮ ಪ್ರಕಾಶಮಾನವಾಗಿ ಹೊಳಿತಕ್ಕಂಥ ಒಂದು ಗ್ರಹ ಅಂತ ಹೇಳೋದು ಶುಕ್ರ ಗ್ರಹ ಆಗಿರುತ್ತೆ. ಇನ್ನು ಶನಿ ಅಂತ ಹೇಳಿದ್ರೆ ಉಂಗುರಗಳನ್ನು ಹೊಂದಿರತಕ್ಕಂಥದ್ದು ಶನಿ ಬರುತ್ತೆ ಸ್ನೇಹಿತರೆ. ಸೊ ಗುರು ಬಂದು ದೊಡ್ಡ ಗ್ರಹ ಆಗಿರುತ್ತೆ. ದೊಡ್ಡ ಗ್ರಹ ಗುರು ಆಗಿರುತ್ತೆ. ಓಕೆ, ಇನ್ನು ಭೂಮಿ ನಿಮ್ಗೆ ಗೊತ್ತೇ ಇರುವಾಗೆ ಸೊ ಜೀವಿಗಳು ವಾಸ ಮಾಡ್ತಕ್ಕಂಥ ಏಕೈಕ ಗ್ರಹ ಅಂತೇಳೋದು ಭೂಮಿ. ಸೊ ನೀಲಿ ಗ್ರಹ ಅಂತಲೂ ಕರಿತೀವಿ ಸ್ನೇಹಿತರೆ. ಅದರ ಜೊತೆಗೆ ಇನ್ನೊಂದು ಬರುತ್ತೆ, ಯಾವುದಂತೇಳಿದ್ರೆ ಕೆಂಪು ಗ್ರಹ ಅಂತ ಹೇಳ್ತೀವಿ. ಸೊ ಕೆಂಪು ಗ್ರಹ ಯಾವುದಂತ ಕೇಳಬಹುದು ಸ್ನೇಹಿತರೆ. ಯಾವ್ದು ಬರುತ್ತೆ ಕೆಂಪು ಗ್ರಹ? ಮಂಗಳ. ಎಸ್, ವೆರಿ ಗುಡ್. ಮಂಗಳ ಅಂತಕ್ಕಂಥದ್ದು ಕೆಂಪು, ಅದಕ್ಕಿರ್ತಕ್ಕಂಥ ಹೆಸರು ಕೆಂಪು ಗ್ರಹ ಅಂತ ಹೇಳ್ತಾ ಹೋಗ್ತೀವಿ. ಸೊ ಒಟ್ಟು ಬರ್ತಕ್ಕಂಥದ್ದು 8 ಗ್ರಹಗಳಾಗಿರುತ್ತೆ. ನೆಕ್ಸ್ಟ್, ತಪ್ಪಾಗಿರುವುದನ್ನು ಆರಿಸಿ ಅಂತ ಕೊಟ್ಟರೆ ಚೂಸ್ ದ ಇನ್ಕರೆಕ್ಟ್ ಒನ್. NDA ಪರೀಕ್ಷೆ, CAT, ICAI ಪರೀಕ್ಷೆ, CLAT. ನೋಡಿ, NDA ಮೀನ್ಸ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳ್ತೀವಿ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಓಕೆ, ಸೊ ಇದನ್ನು ನಡೆಸ್ತಕ್ಕಂಥದ್ದು UPSC ನಡೆಸ್ತಕ್ಕಂಥದ್ದಾಗಿರುತ್ತೆ. ಸೊ ಇದು ರಕ್ಷಣಾ ಸೇವೆಗೆ ಸಂಬಂಧಪಟ್ಟಂಥ ಏನು ಆಯ್ಕೆಗಳಾಗುತ್ತೋ ಸೊ ಅದಕ್ಕೆ ನಡೀತಕ್ಕಂಥದ್ದು NDA ಆಗಿರುತ್ತೆ. ಇನ್ನು CAT ಕ್ಯಾಟ್ ಅಂತಂದರೆ ಕಾಮನ್ ಅಡ್ಮಿಷನ್ ಟೆಸ್ಟ್ ಅಂತ ಹೇಳ್ತೀವಿ. ಕಾಮನ್ ಅಡ್ಮಿಷನ್ ಟೆಸ್ಟ್.
ಓಕೆ, ಸೊ ಇದಿರಬೇಕಾದ್ರೆ ಸೊ ಇದನ್ನು ಭಾರತೀಯ ತಂತ್ರಜ್ಞಾನ ಸೇವೆ IIT ಅದು ಆಯ್ಕೆಯನ್ನು ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ. ಅದನ್ನು ಆಯ್ಕೆ ಮಾಡ್ತಕ್ಕಂಥದ್ದು IIMS ಅಥವಾ MBA ಅಂತ ಏನಿದೆಯೋ ಸೊ ಇದಕ್ಕೆ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದಾಗಿರುತ್ತೆ. ಸೊ IIMS ಅಂತ ಹೇಳಿದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಇದು ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಆಯ್ಕೆ ಆಗಿರೋಲ್ಲ, ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಈ ಒಂದು CAT CATನ ಎಕ್ಸಾಮ್ನ ಬರೆಸ್ತಕ್ಕಂಥದ್ದು ಆಗಿರುತ್ತೆ. ಸೊ ಈ ಒಂದು ಹೇಳಿಕೆ ತಪ್ಪಾಗುತ್ತೆ. ಇನ್ನು ICAI ಅಂತ ಹೇಳಿದ್ರೆ ಇನ್ಸ್ಟಿಟ್ಯೂಷನ್ ಆಫ್ ಚಾರ್ಟರ್ಡ್ ಅಕೌಂಟ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಇನ್ಸ್ಟಿಟ್ಯೂಷನ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಪರೀಕ್ಷೆ ಬಂದು ಇದು ಚಾರ್ಟರ್ಡ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತೆ ಏನು CA ಅಂತ ನಾವೇನು ಹೇಳ್ತೀವೋ ಸೊ ಒಂದು ಚಾರ್ಟರ್ಡ್ ಅಕೌಂಟ್ಗೆ ಸಂಬಂಧಪಟ್ಟಂಥ ಪರೀಕ್ಷೆಗಳನ್ನ ಇದರಲ್ಲಿ ನಡೆಸ್ತಕ್ಕಂಥದ್ದಾಗಿರುತ್ತೆ. ಇನ್ನು CLAT ಅಂತ ಹೇಳಿದ ಸ್ನೇಹಿತರೆ ಈ ಒಂದು ಲಾಗೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಕಾಮನ್ ಸಿ ಮೀನ್ಸ್ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಕಾನೂನಿಗೆ ಸಂಬಂಧಪಟ್ಟಂತೆ ಈ ಒಂದು LLB ಆಗಿರ್ಬೋದು ಅಥವಾ LLM ಅಂತ ಹೇಳ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗಳನ್ನ ತೊಗೊಳ್ತೀವಲ್ವ, ಸೊ ಅದು ಈ ಒಂದು CLAT ಅಡಿಯಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಹೀಗಿರಬೇಕಾದ್ರೆ CAT CAT ಪರೀಕ್ಷೆ ಬರೆಸ್ತಕ್ಕಂಥದ್ದು ಈ ಒಂದು ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಅದು MBA ಆಗಿರ್ಬೋದು ಅಥವಾ IIMS ಆಗಿರ್ಬೋದು. ಸೊ ಅದಕ್ಕೆ ಎಕ್ಸಾಮ್ನ ತೊಗೊಳ್ತಕ್ಕಂಥದ್ದು. ಬಟ್ ಭಾರತೀಯ ತಂತ್ರಜ್ಞಾನ ಸೇವೆಗೆ ಅದಕ್ಕೂ ಸಂಬಂಧ ಇಲ್ಲ. ಓಕೆ, ಸೊ ಹಾಗೆ ಆನ್ಸರ್ ಇಲ್ಲಿ ಆಪ್ಷನ್ B ತಪ್ಪಾಗಿರ್ತಕ್ಕಂಥ ಒಂದು ಆಯ್ಕೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸರಿಯಾದುದನ್ನು ಹಾರಿಸಿ ಚೂಸ್ ದ ಕರೆಕ್ಟ್ ಒನ್ ಅಂತ ಕೊಟ್ಟವ್ರೆ. ಜನವರಿ 12 ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ, ಜನವರಿ 15 ರಾಷ್ಟ್ರೀಯ ಯುವ ದಿನ, ಜನವರಿ 24 ಸೇನಾ ದಿನ, ಜನವರಿ 30 ಹುತಾತ್ಮರ ದಿನ. ಸೊ ನಮಗೆ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಸರಿಯಾದದ್ದನ್ನು ಹಾರಿಸಿ ಅಂತ ಕೊಟ್ಟವ್ರೆ ಸ್ನೇಹಿತರೆ. ಜನವರಿ 30 ನಾವು ಹುತಾತ್ಮರ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೀವಿ, ಹೌದಲ್ವಾ? ಸೊ ಜನವರಿ 30 ಮಹಾತ್ಮ ಗಾಂಧೀಜಿಯವರ ನೆನಪಿಗೋಸ್ಕರ ಏನು ಮಾಡ್ತೀವಿ, ಸೊ ಈ ಒಂದು ಹುತಾತ್ಮರ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಉಳಿದಂತೆ ನೋಡ್ತಾ ಹೋದಾಗ ಜನವರಿ 12 ಏನಿದೆಯೋ ಇದನ್ನು ನಾವು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಸ್ವಾಮಿ ವಿವೇಕಾನಂದರ ಒಂದು ಹೆಸರಲ್ಲಿ ಜನ್ಮದಿನದಲ್ಲಿ ಏನು ಮಾಡ್ತೀವಿ, ಸೊ ರಾಷ್ಟ್ರೀಯ ಯುವ ದಿನವನ್ನು ಜನವರಿ 12ರಂದು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಜನವರಿ 15 ಬಂದು ಸೇನಾ ದಿನ, ಸೈನಿಕರ ಒಂದು ತ್ಯಾಗಕ್ಕೆ ಗೌರವವನ್ನು ಕೊಡೋದಕ್ಕೋಸ್ಕರ ಏನು ಮಾಡ್ತೀವಿ, ಜನವರಿ 15 ಸೇವಾ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೀವಿ, ಸೇನಾ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೀವಿ. ಇನ್ನು ಜನವರಿ 24 ಬಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಏನಿದೆಯೋ ಸೊ 2008ರಿಂದ ಆಚರಣೆಯನ್ನು ಮಾಡ್ಕೊಳ್ತಾ ಬರ್ತಾ ಇದೆ ಸ್ನೇಹಿತರೆ. ಜನವರಿ 24ನ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಹೀಗಾಗಿ ಆನ್ಸರ್ ಆಪ್ಷನ್ D ಜನವರಿ 30 ಹುತಾತ್ಮರ ದಿನ ಆಗಿರುತ್ತೆ. ನೆಕ್ಸ್ಟ್ ಕೆಳಗಿನಲ್ಲಿ ಯಾವುದು ಮಾನವ ಅಭಿವೃದ್ಧಿ ಸೂಚ್ಯಂಕದ ಅಂಶವಲ್ಲ ಅಂತ ಕೇಳಿದರೆ ಸ್ನೇಹಿತರೆ, ಫಸ್ಟ್ಗೆ ನೋಡ್ತಾ ಹೋದರೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಏನು ಬರುತ್ತೋ ಸೊ ಇದರಲ್ಲಿ ಈ ಒಂದು 2025 ಏನಿತ್ತು 2025 ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ 193 ದೇಶಗಳು ಪಾರ್ಟಿಸಿಪೇಟ್ ಮಾಡಿರ್ತವೆ ಅಥವಾ ಪೈಕಿ ಇರ್ತವೆ. ಸೊ ಅದರಲ್ಲಿ ಭಾರತ ಸ್ಥಾನ ಅಂತ ಹೇಳಿದ್ರೆ 130ನೇ ಸ್ಥಾನ ಭಾರತಕ್ಕೆ ಇದೆ ಸ್ನೇಹಿತರೆ. ಸೊ ಇದರಲ್ಲಿ HDI ಮೌಲ್ಯ ಅಂತ ಬರುತ್ತೆ. HDI ಮೌಲ್ಯ ಬಂದು ಭಾರತಕ್ಕೆ 0.685 ಇತ್ತೆ. ಸೊ ಇದು HDI ಮೌಲ್ಯ. ಸೊ ಇಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಏನು ಬರುತ್ತೆ ಅಂತ ಹೇಳಿದಾಗ ಶಿಕ್ಷಣ, ಜೀವಿತಾವಧಿ ಮತ್ತು ತಲಾ ಆದಾಯ. ಅರ್ಥ ಮಾಡ್ಕೊಳ್ಳಿ, ಶಿಕ್ಷಣ ಮೇನಾಗಿ ಬರುತ್ತೆ, ಶಿಕ್ಷಣ, ಜೀವಿತಾವಧಿ ಆ್ಯಂಡ್ ತಲಾ ಆದಾಯ. ಓಕೆ, ಸೊ ಇದನ್ನು ನೋಡ್ತಾ ಹೋದಾಗ ಸ್ವಸ್ಥ ಜೀವನ ಬರುತ್ತೆ ಸ್ನೇಹಿತರೆ, ಜ್ಞಾನ ಬರುತ್ತೆ, ಜೀವನ ಮಟ್ಟ ಬರುತ್ತೆ. ಬಟ್ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕದ ಅಂಶವಾಗಿ ಕಂಡು ಬರುವುದಿಲ್ಲ. ನೆಕ್ಸ್ಟ್ ನೋಡ್ತಾ ಹೋದ್ರೆ ಸ್ನೇಹಿತರೆ, ಹಲ್ವಾ ಸಮಾರಂಭವು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ರಕ್ಷಣಾ ಸಚಿವಾಲಯ, ಹಣಕಾಸು ಸಚಿವಾಲಯ, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಗೃಹ ಸಚಿವಾಲಯ. ಸೊ ಫಸ್ಟ್ಗೆ ನಾವು ಹಲ್ವಾ ಸಮಾರಂಭ ಅಂದರೆ ಅಂತ ಫಸ್ಟ್ ನಮ್ಗೆ ಗೊತ್ತಿರಬೇಕಾಗಿರುತ್ತೆ ಸ್ನೇಹಿತರೆ. ಹಲ್ವಾ ಸಮಾರಂಭ ಅಂತ ಹೇಳಿ ಏನಿಲ್ಲ. ಸೊ ನಾವು ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಂತಂದರೆ ಸಮಾರಂಭ ಮಾಡಬೇಕಂದ್ರೆ ಫಸ್ಟು ನಾವು ಯಾವ ರೀತಿ ಸ್ವೀಟಿಂದ ಶುರು ಮಾಡ್ತೀವೋ ಸೊ ಅದೇ ರೀತಿ ಒಂದು ಇಲ್ಲಿ ಸಚಿವಾಲಯ ಏನು ಮಾಡುತ್ತೆ, ತನ್ನ ಒಂದು ಕೆಲಸವನ್ನು ಮಾಡಬೇಕಂತಂದರೆ ಮೊದಲಿಗೆ ಈ ಒಂದು ಹಲ್ವಾವನ್ನು ರೆಡಿ ಮಾಡಿ ಅಲ್ಲಿರ್ತಕ್ಕಂಥ ಸಚಿವರಿಗೆಲ್ಲ ಅಧಿಕಾರಿಗಳಿಗೆಲ್ಲ ಹಲ್ವಾವನ್ನು ಕೊಟ್ಟು ಅದಾದ ನಂತರ ಕೆಲಸವನ್ನು ಶುರು ಮಾಡ್ಕೊಳ್ಳುತ್ತೆ. ಸೊ ಅದನ್ನು ಹಲ್ವಾ ಸಮಾರಂಭ ಅಂತ ಹೇಳ್ತಾರೆ. ಸೊ ಇದು ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಹಣಕಾಸು ಸಚಿವಾಲಯ ನಡೆಸ್ತಕ್ಕಂಥದ್ದು ಯಾವಾಗ ಅಂತ ಹೇಳಿದ್ರೆ ಈ ಒಂದು ಕೇಂದ್ರ ಬಜೆಟ್ ನಡೆಯುತ್ತಲ್ವಾ. ಸೊ ಕೇಂದ್ರ ಬಜೆಟ್,
ಸೊ ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಈ ಒಂದು ಕೇಂದ್ರ ಬಜೆಟ್ ಮಂಡನೆ ಮಾಡೋದಕ್ಕೂ ಮುನ್ನ ಹಣಕಾಸು ಸಚಿವಾಲಯದಲ್ಲಿ ಆಚರಿಸಲಾಗ್ತಕ್ಕಂಥ ಒಂದು ಸಾಂಪ್ರದಾಯಿಕ ಕಾರ್ಯಕ್ರಮವನ್ನು ಹಲ್ವಾ ಸಮಾರಂಭ ಅಂತ ಕರಿತಾ ಹೋಗ್ತೀವಿ. ಸೊ ಈ ಒಂದು ಹಲ್ವಾ ಹಂಚಿಕೆ ಯಾವುದು ಅಂತ ಹೇಳಿದ್ರೆ, ಈ ಒಂದು ದೊಡ್ಡ ಕಡಾಯಿಯಲ್ಲಿ ಹಲ್ವಾವನ್ನು ತಯಾರಿಸಿ ಅಧಿಕಾರಿಗಳಿಗೆ ಹಂಚಿಕೆಯನ್ನು ಮಾಡ್ತಕ್ಕಂಥದ್ದು ಅಲ್ಲಿನ ಒಂದು ಪದ್ಧತಿ ಆಗಿರುತ್ತೆ. ಹಾಗಾಗಿ ಸೊ ಅದು ಬಂದು ಆಪ್ಷನ್ ಬಿ, ಹಣಕಾಸು ಸಚಿವಾಲಯ ನಡೆಸ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸರಿಯಾದದ್ದನ್ನು ಹಾರಿಸಿ ಅಂತ ಕೊಟ್ಟವ್ರೆ. ಪಾಕ್ ಜಲಸಂಧಿ, ಭಾರತ ಮತ್ತು ಮಾಲ್ದೀವ್ಸ್ ಕೊಟ್ಟವ್ರೆ. ಸೊ ಇಲ್ಲಿ ಸರಿಯಾದದ್ದನ್ನು ಹಾರಿಸಿ. ಮಲಕ್ಕಾ ಜಲಸಂಧಿ ಬಂದು ಮಲೇಷಿಯಾ ಮತ್ತು ಇಂಡೋನೇಷಿಯಾ, ಆ್ಯಂಡ್ ಜೆಬ್ರಾಲ್ಟರ್ ಜಲಸಂಧಿ ಬಂದು ಸ್ಪೇನ್ ಮತ್ತು ಇಟಲಿ ಕೊಟ್ಟವ್ರೆ. ಹಾರ್ಮಸ್ ಜಲಸಂಧಿ ಬಂದು ಭಾರತ ಮತ್ತು ಮಾಲ್ದೀವ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಫಸ್ಟ್ ಒನ್ ರಾಂಗ್ ಅಂತ ಗೊತ್ತಿದೆ ನಮಗೆ, ಯಾಕಂದರೆ ಪಾಕ್ ಜಲಸಂಧಿ ಅಂದರೆ ನಮ್ಮ ಒಂದು ಭಾರತಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತೀವಿ. ಭಾರತ ಮತ್ತು ಶ್ರೀಲಂಕಾದ ನಡುವೆ ಬರ್ತಕ್ಕಂಥದ್ದು ಈ ಒಂದು ಪಾಕ್ ಜಲಸಂಧಿ ಆಗಿರುತ್ತೆ. ಸೊ ಹಾಗಾಗಿ ಫಸ್ಟ್ ಆಪ್ಷನ್ನು ಹೋಗುತ್ತೆ. ಇನ್ನು ನೆಕ್ಸ್ಟ್ ಮಲಕ್ಕಾ ಜಲಸಂಧಿ ಏನಿದೆಯೋ, ಸೊ ಅದು ಮಲೇಷಿಯಾ ಮತ್ತು ಇಂಡೋನೇಷಿಯಾ ನಡುವೆ ಬರ್ತಕ್ಕಂಥದ್ದು ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ. ಇನ್ನು ಉಳಿದಂತೆ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಜೆಬ್ರಾಲ್ಟರ್ ಜಲಸಂಧಿ ಅಂತಕ್ಕಂಥದ್ದು ಸ್ಪೇನ್ ಮತ್ತು ಇಟಲಿ ಅಂತ ಏನು ಕೊಟ್ಟವರು ಸ್ನೇಹಿತರೆ, ಇದು ಬಂದು ಯುರೋಪ್ ಮತ್ತು ಆಫ್ರಿಕಾ ಖಂಡದಲ್ಲಿ ಮಧ್ಯೆ ಬರ್ತಕ್ಕಂಥದ್ದಾಗಿರುತ್ತೆ. ಯುರೋಪ್ ಪ್ಲಸ್ ಆಫ್ರಿಕಾ. ಓಕೆ, ಸೊ ಜೆಬ್ರಾಲ್ಟರ್ ಜಲಸಂಧಿ. ಇನ್ನು ಹಾರ್ಮಸ್ ಅಂತಕ್ಕಂಥದ್ದು ಭಾರತ ಮತ್ತು ಮಾಲ್ಡೀವ್ಸ್ ಅಂತ ಕೊಟ್ಟವರ ಸ್ನೇಹಿತರೆ. ಸೊ ಅದು ಅಷ್ಟೇ ಈ ಒಂದು ಅರಬ್ಬಿ ಸಮುದ್ರ ಮತ್ತು ಏನು ಈ ಒಂದು ಇರಾನ್ ದಕ್ಷಿಣಕ್ಕೆ ಮತ್ತು ಯುನೈಟೆಡ್ ಅರಬ್ ಸ್ಟೇಟ್ ಏನು ಬರುತ್ತೋ ಸೊ ಅದರ ಒಂದು ಉತ್ತರಕ್ಕೆ ಬರ್ತಕ್ಕಂಥದ್ದು. ಸೊ ಹಾರ್ಮಸ್ ಜಲಸಂಧಿ ಆಗಿರುತ್ತೆ. ಇಲ್ಲಿ ಸರಿಯಾದಂಥ ಒಂದು ಉತ್ತರ ಮಲಕ್ಕಾ. ಸರಿಯಾದದ್ದನ್ನು ಹಾರಿಸಿ ಅಂತ ಕೊಟ್ಟವ್ರೆ. ತಾಳವಾದ್ಯಗಳು ತಾಳಗಳು, ಗಾಳಿ ವಾದ್ಯಗಳು ವೀಣೆ, ತಂತಿ ವಾದ್ಯಗಳು ಕೊಳಲು, ಇವುಗಳಲ್ಲಿ ಎಲ್ಲವೂ ಸರಿಯಾಗಿದ್ದಾವೆ ಅಂತ ಕೊಟ್ಟಿದ್ದಾರೆ. ಸೊ ಜಸ್ಟ್ ಅಬ್ಸರ್ವ್ ಮಾಡಿ, ತಾಳವಾದ್ಯಗಳು ತಾಳಗಳು ಸರಿ ಇದೆ ಸ್ನೇಹಿತರೆ. ಓಕೆ, ಸೊ ಇನ್ನು ಉಳಿದಂಥ ಒಂದು ಸರಿ ಇದ್ದರೆ ಮೇಲೆ ಎಲ್ಲವೂ ಆಗ್ಬಿಡುತ್ತೆ. ಬಟ್ ಗಾಳಿ ವಾದ್ಯ ಅಂತ ಹೇಳಿದ್ರೆ ಅದು ಕೊಳಲಾಗಿರುತ್ತೆ. ಗಾಳಿಯ ಮೂಲಕನೇ, ಬಾಯಿ ಉಸಿರಿನ ಮೂಲಕನೇ ಮಾಡ್ತಕ್ಕಂಥದ್ದು ಕೊಳಲಾಗಿರುತ್ತೆ. ತಂತಿಯನ್ನು ನುಡಿಸ್ತಕ್ಕಂಥದ್ದು ವೀಣೆ ಆಗಿರುತ್ತೆ. ಸೊ ಹಾಗಾಗಿ ಇದೆರಡು ಹದ್ಲು ಬದಲು ಕೊಟ್ಟವ್ರೆ, ಇವೆರಡೂ ಸಹ ರಾಂಗ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಆನ್ಸರು ಆಪ್ಷನ್ಗೆ ತಾಳವಾದ್ಯಗಳು ತಾಳಗಳಾಗಿರುತ್ತೆ. ಇನ್ನು ನೆಕ್ಸ್ಟು ದ್ರಾವಿಡ, ನಾಗರ ಮತ್ತು ವೇಸರ ಇವುಗಳು ಯಾವುವು ಅಂತ ಕೇಳಿದರೆ, ದೇವಾಲಯದ ವಾಸ್ತುಶಿಲ್ಪ ಶೈಲಿ, ಸಾಮಾಜಿಕ ಸಾಂಸ್ಕೃತಿಕ ಗುಂಪುಗಳು, ಭೌಗೋಳಿಕ ಪ್ರದೇಶಗಳು, ಇವುಗಳಲ್ಲಿ ಯಾವುದು ಅಲ್ಲ. ದ್ರಾವಿಡ, ನಾಗರ ಮತ್ತು ವೇಸರ ಇವು ಯಾವುದ್ರಲ್ಲಿ ನೋಡ್ತಾ ಹೋಗ್ತೀವಿ ಅಂತ ಸ್ನೇಹಿತರೆ, ಇದೆಲ್ಲ ಭಾರತ ದೇವಾಲಯದಲ್ಲಿ ಬರ್ತಕ್ಕಂಥ ವಾಸ್ತುಶಿಲ್ಪದ ಶೈಲಿಗಳಾಗಿರುತ್ತೆ. ಸೊ ಭಾರತದ ದೇವಾಲಯದ ವಾಸ್ತುಶಿಲ್ಪ ಶೈಲಿಗಳನ್ನು ನಾವು ದ್ರಾವಿಡ, ನಾಗರ, ವೇಸರ ಅಂತ ಕರಿತಾ ಹೋಗ್ತೀವಿ. ಸೊ ಮೇಯ್ನಾಗಿ ಮುಖ್ಯ 3 ಶೈಲಿಗಳನ್ನು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಅದರಲ್ಲಿ ದ್ರಾವಿಡ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂತ ನೋಡಿದ್ರೆ, ದಕ್ಷಿಣ ಭಾರತದಲ್ಲಿ ಕಂಡು ಬರ್ತಕ್ಕಂಥದ್ದು. ದಕ್ಷಿಣ ಭಾರತದಲ್ಲಿ ಕಂಡು ಬರ್ತಕ್ಕಂಥದ್ದು ದ್ರಾವಿಡ ಆಗಿರುತ್ತೆ. ಸೊ ಅದೆಲ್ಲ ಒಂದು ಪಿರಮಿಡ್ನ ಆಕಾರದಲ್ಲಿ ಇರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನಾಗರ ಅಂತಕ್ಕಂಥದ್ದು ಏನಿದೆಯೋ, ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಉತ್ತರ ಭಾರತದ ಸೈಡಲ್ಲಿ ಕಂಡು ಬರ್ತಕ್ಕಂಥ ಉತ್ತರ ಭಾರತ. ಸೊ ಓಕೆ, ಸೊ ಇದೆಲ್ಲ ಒಂದು ಗೋಪುರದ ಟೈಪಲ್ಲಿ ಕಂಡು ಬರುತ್ತೆ, ಅಥವಾ ಶಿಖಾರ ಅಂತ ಹೇಳ್ತಾರೆ. ಆ ಒಂದು ಜಾಗಗಳಲ್ಲಿ ಶಿಖಾರಗಳು ಅಂತ ಹೇಳ್ತಾರೆ. ಸೊ ಆ ಒಂದು ಇದರಲ್ಲಿ ಕಂಡು ಬರ್ತಾ ಹೋಗುತ್ತೆ ಶೈಲಿಯಲ್ಲಿ ಸ್ನೇಹಿತರೆ. ಇನ್ನು ವೇಸರ ಅಂತಕ್ಕಂಥದ್ದು ಮಿಕ್ಸು, ಈ ಒಂದು ದ್ರಾವಿಡ ಪ್ಲಸ್ ನಾಗರ ಎರಡದ ಒಂದು ಮಿಕ್ಸಪ್ ಅಂತ ಹೇಳಿದಾಗ ವೇಸರ ಬರುತ್ತೆ. ಸೊ ಮೋಸ್ಟಾಗಿ ಈ ಒಂದು ಕರ್ನಾಟಕದಲ್ಲಿ ಚಾಲುಕ್ಯರ ಆಳ್ವಿಕೆಯಲ್ಲಿ ಇದು ಜನಪ್ರಸಿದ್ಧಿಯನ್ನು ಪಡ್ಕೊಳ್ತಾ ಹೋಗುತ್ತೆ ಚಾಲುಕ್ಯರ ಕಾಲದಲ್ಲಿ. ಓಕೆ, ವೇಸರ ಅಂತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವ್ದು ಹೊರತು ಸ್ನೇಹಿತರೆ, ಆಪ್ಷನ್ ಎ ದೇವಾಲಯದ ವಾಸ್ತುಶಿಲ್ಪ ಶೈಲಿ. ಅದು ಭಾರತದ ಅಂತ ಅಂದ್ಕೊಳ್ಳಿ ಸ್ನೇಹಿತರೆ, ಬೇರೆ ಒಂದು ದೇಶಕ್ಕೆ ಹೋಗಬಾರ್ದು. ಸೊ ನಮ್ಮ ಒಂದು ಭಾರತದಲ್ಲಿ. ನೆಕ್ಸ್ಟ್, ಕೆಳಗಿನಲ್ಲಿ ಯಾವುದು ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿಗಳು? ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್ ಅಂತ ಕೊಟ್ಟವ್ರೆ. ಆರ್ಥಿಕ, ಕಾನೂನು, ನೈತಿಕ ಇವುಗಳಲ್ಲಿ ಎಲ್ಲವೂ. ಸೊ ನೋಡಿ ಸ್ನೇಹಿತರೆ, ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿಗಳಂತ ನಾವು ನೋಡ್ತಾ ಹೋದಾಗ ಸ್ನೇಹಿತರೆ, ಇಲ್ಲಿ ಸಮಾಜದ ಒಂದು ಒಳಿತಿಗಾಗಿ ಅಥವಾ ಗ್ರಾಹಕರ, ಸೊ ಇಲ್ಲಿ ವ್ಯಾಪಾರ ಅಂತ ಹೇಳಿದ್ರೆ ಗ್ರಾಹಕರು ಬಂದೇ ಬರ್ತಾರೆ ಸ್ನೇಹಿತರೆ. ಸೊ ಗ್ರಾಹಕರ ಒಂದು ಕಲ್ಯಾಣಕ್ಕೋಸ್ಕರ ಆಗಿರ್ಬೋದು, ಸಮಾಜದ ಒಂದು ಕಲ್ಯಾಣಕ್ಕೋಸ್ಕರ ಆಗಿರ್ಬೋದು. ಸೊ ಈ ಒಂದು ಆರ್ಥಿಕ, ಕಾನೂನು, ನೈತಿಕ ಇವೆಲ್ಲವೂ ಸಹ ಜವಾಬ್ದಾರಿಗಳೇ ಬರ್ತಾ ಹೋಗುತ್ತೆ. ಗ್ರಾಹಕರ ಒಂದು ಒಳಿತಿಗೋಸ್ಕರ ಮಾಡ್ತಕ್ಕಂಥದ್ದಾಗಿದ್ದಾಗ ಇಲ್ಲಿ ಆರ್ಥಿಕವಾಗಿ ಮೇಯ್ನಾಗಿ ನಾವು ನೋಡ್ತಾ ಹೋಗ್ತೀವಿ. ಕಾನೂನು, ನೈತಿಕ ಇವೆಲ್ಲವೂ ಸಹ ಸಾಮಾಜಿಕ ಜವಾಬ್ದಾರಿಗಳಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ.
ಆ್ಯಂಡ್ ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದರೆ ಅರಾವಳಿ ಬೆಟ್ಟಗಳು, ಪಶ್ಚಿಮ ಘಟ್ಟಗಳು, ಹಿಮಾಲಯ ಪರ್ವತಗಳು, ಪೂರ್ವ ಘಟ್ಟಗಳು. ಸೊ ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ತುಂಬ ಸಲ ರಿಪೀಟ್ ಆಗಿದೆ ಸ್ನೇಹಿತರೆ. ಇದು PC ಎಕ್ಸಾಮಲ್ಲಿ ತುಂಬ ಸಲ ರಿಪೀಟ್ ಆಗಿರ್ತಕ್ಕಂಥ ಒಂದು ಕ್ವೆಶನು. ಅರಾವಳಿ ಬೆಟ್ಟಗಳು ನೋಡ್ತಾ ಹೋಗ್ತೀವಿ. ಸೊ ಅರಾವಳಿ ಬೆಟ್ಟಗಳು ಇವು ಡೈನೋಸರ್ಗಳಿದ್ವಲ್ಲ, ಸೊ ಅದಕ್ಕಿಂತಲೂ ಹಳೆಯದಾದಂಥ ಒಂದು ಪರ್ವತ ಶ್ರೇಣಿಗಳಂತ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೊಂದು ಇದ್ಲು ಕಂಡು ಬರ್ತಕ್ಕಂಥ ಒಂದು ಗುರು ಶಿಖರ ಕಂಡು ಬರುತ್ತೆ. ಅತ್ಯಂತ ಎತ್ತರದ ಶಿಖರ ಗುರು ಶಿಖರ ಅರಾವಳಿ ಬೆಟ್ಟದಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಅದೊಂದು ಇಂಪಾರ್ಟೆಂಟ್ ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ನಮ್ಮ ರಾಷ್ಟ್ರಧ್ವಜದ ಚಕ್ರದಲ್ಲಿ ಎಷ್ಟು ಚಕ್ರದ ಕೀಲುಗಳಿವೆ ಅಂತ ಕೇಳಿದರೆ, ಸೊ ತುಂಬ ಈಸಿ ಕ್ವಶನ್ ಸ್ನೇಹಿತರೆ. ಆನ್ಸರ್ ಆಪ್ಷನ್ ಬಿ 24. ಸೊ ಏನು ಅಶೋಕ ಚಕ್ರ ಅಂತ ಏನು ಹೇಳ್ತೀವೋ, ಸೊ 24 ಚಕ್ರಗಳು ಅಥವಾ 24 ಚಕ್ರಗಳಲ್ಲಿ ಇರ್ತಕ್ಕಂಥ 24 ಗೆರೆಗಳು, ಒಂದು ಚಕ್ರದಲ್ಲಿ 24 ಕೀಲುಗಳು ಅಂತ ಕೊಟ್ಟಿದ್ದಾರೆ. ಸೊ ಅದು 24 ಗಂಟೆಗಳನ್ನು ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಹಿಪ್ಪೋಕ್ರೆಟಿಕ್ ಪ್ರಮಾಣವು ಯಾವ ವೃತ್ತಿಯವರಿಗೆ ಸಂಬಂಧಿಸಿದೆ? ಇಂಜಿನಿಯರ್ಗಳು, ಶಿಕ್ಷಕರು, ವೈದ್ಯರು, ಎಲ್ಲ ವೃತ್ತಿಪರ ಪದವಿಗಳಂತ ಕೊಟ್ಟಿದ್ದಾರೆ. ಸೊ ಪ್ರಮಾಣ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಸ್ನೇಹಿತರೆ, ಈಗ ರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಅಂತ ಹೇಳ್ತೀವಲ್ವಾ. ಸೊ ಅದೇ ರೀತಿ ಪ್ರಮಾಣವನ್ನು ಮಾಡ್ತಕ್ಕಂಥದ್ದು ಯಾರು ಮಾಡ್ತಾರೆ ಇಲ್ಲಿ? ಇಂಜಿನಿಯರ್ಗಳ, ಶಿಕ್ಷಕರ, ವೈದ್ಯರ, ಎಲ್ಲ ವೃತ್ತಿಪರ ಪದವಿಗಳಂತ ಕೇಳಿದರೆ, ಹಿಪ್ಪೋಕ್ರೆಟಿಕ್ ಪ್ರಮಾಣ ಅಂತ ಹೇಳಿದರೆ ಈ ಒಂದು ವೈದ್ಯರುಗಳು ಏನಿರ್ತಾರೋ ತಮ್ಮ ಒಂದು ವೃತ್ತಿ ಜೀವನದ ಪ್ರಾರಂಭದಲ್ಲಿ ಮೊದಲು ಏನು ವೃತ್ತಿ ಜೀವನಕ್ಕೆ ಹೋಗ್ತಾರೋ, ಸೊ ಆವಾಗ ಈ ಒಂದು ಪ್ರಮಾಣವನ್ನು ಮಾಡ್ತಾರೆ, ಶಪಥವನ್ನು ಮಾಡ್ತಾರೆ. ಸೊ ಅವರು ವೈದ್ಯಕ್ಕೆ ಸಂಬಂಧಪಟ್ಟಂತೆ, ಸೊ ಅವರು ಜೀವ ಉಳಿಸೋದಾಗಿರ್ಬೋದು, ಇನ್ನೊಂದು ಏನೋ ಇರ್ಬೋದು, ಬಟ್ ಅವರೊಂದು ಪ್ರಮಾಣವನ್ನು ಮಾಡ್ತಾರೆ ಸ್ನೇಹಿತರೆ. ಸೊ ಅದನ್ನು ನಾವು ಹಿಪ್ಪೋಕ್ರೆಟಿಕ್ ಪ್ರಮಾಣ ಅಂತ ಹೇಳ್ತೀವಿ. ಸೊ ಇತ್ತೀಚೆಗೆ ಭಾರತದಲ್ಲಿ ಇನ್ನೂ ತಂದಿಲ್ಲ, ತರಬೇಕಂತ ಅಂದ್ಕೊಂಡವ್ರೆ ಚರಕ ಶಪಥ್ ಅಂತಕ್ಕಂಥದ್ದು ಒಂದನ್ನು ಜಾರಿಗೆ ತರಬೇಕಂತ ಅಂದ್ಕೊಂಡವ್ರೆ. ಸೊ ಇಲ್ಲಿ ಗಂಟೆ ಹಿಪ್ಪೋಕ್ರೆಟಿಕ್ ಪ್ರಮಾಣ ಅಂತ ಇತ್ತು. ಸೊ ಮುಂದೆ ಇದನ್ನು ತರಬೇಕಂತ ಪ್ರಸ್ತಾಪವನ್ನು ಇಟ್ಟಿದ್ದಾರೆ, ಬಟ್ ಇನ್ನೂ ಅದು ಕಂಪ್ಲೀಟ್ ಇದಾಗಿಲ್ಲ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಆನ್ಸರ್ ಆಪ್ಷನ್ ಸಿ ಡಾಕ್ಟರ್ಸ್ ಅಥವಾ ವೈದ್ಯರು. ನೆಕ್ಸ್ಟ್, ಕಂಪನಿಗಳ ಕಾಯ್ದೆಯಿಂದ ನಿಯಂತ್ರಿಸಲ್ಪಡುವ CSR ಪರಿಕಲ್ಪನೆಯು ಯಾವುದಕ್ಕೆ ಸಂಬಂಧಿಸಿದೆ? ಫಸ್ಟ್ ಸ್ನೇಹಿತರೆ, CSR ಅಂದರೆ ಏನಂತ ನಮಗೆ ಫಸ್ಟ್ ಎಬ್ರಿವೇಷನ್ ಗೊತ್ತಾಗ್ಬಿಟ್ರೆ ಆನ್ಸರ್ ಈಸಿಯಾಗಿ ಫೈಂಡ್ ಔಟ್ ಆಗಿಬಿಡುತ್ತೆ. ಸೊ ಆಪ್ಷನ್ ಕೊಟ್ಟವರೇ ಸಮರ್ಥನೀಯ ಪುನರ್ವಸತಿ, ಸರಳೀಕೃತ ನೋಂದಣಿ, ಸಾಮಾಜಿಕ ಜವಾಬ್ದಾರಿ, ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟವರೆ. CSR ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಓಕೆ, ಸೊ ಇಲ್ಲೇನಾಯಿತು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರೆ ಸಾಮಾಜಿಕ ಜವಾಬ್ದಾರಿ. ಸೊ ಇಷ್ಟ ಆನ್ಸರ್ ಆಪ್ಷನ್ ಸಿ. ಓಕೆ, ನೆಕ್ಸ್ಟು TKDL ಎಂದರೆ ಏನಂತ ಕೇಳಿದ್ರೆ ಡಿಜಿಟಲ್ ಗ್ರಂಥಾಲಯ, ಡ್ರೈವಿಂಗ್ ಲೈಸೆನ್ಸ್, ವಿತರಣಾ ಪಟ್ಟಿ, ಇವುಗಳಲ್ಲಿ ಯಾವುದು ಅಲ್ಲ. ಸೊ ಫಸ್ಟ್ ಆಫ್ ಆಲ್ TKDL ನ ಒಂದು ಅಬ್ರಿವೇಷನ್ ವಿಸ್ತರಣಾ ರೂಪ ಏನಾಗಾದ್ರೆ ಟ್ರೆಡಿಷನಲ್, K means knowledge and D means digital, L means library. ಓಕೆ, ಸೊ ಇದರ ಪ್ರಕಾರ ನಿಮ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ಡಿಜಿಟಲ್ ಲೈಬ್ರರಿ ಆಪ್ಷನ್ ಎ. ಟ್ರೆಡಿಷನಲ್, ನಾಲೆಜ್, ಡಿಜಿಟಲ್ ಲೈಬ್ರರಿ ಅಂತಕ್ಕಂಥದ್ದು ಅಂದರೆ ಇದೊಂದು ನಾಲೆಡ್ಜನ್ನು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನು ಸಾಂಪ್ರದಾಯಿಕವಾಗಿ ಪೂರ್ವದಲ್ಲಿ ಇರ್ತಕ್ಕಂಥ ಈ ಒಂದು ವೈದ್ಯಕ್ಕೆ ಸಂಬಂಧಪಟ್ಟಂಥ, ಯೋಗಗಳಿಗೆ ಸಂಬಂಧಪಟ್ಟಂಥ ಏನು ನಾಲೆಡ್ಜು ಬುಕ್ಸ್ಗಳಿದ್ವೋ, ಸೊ ಅದನ್ನು ಸೇವ್ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು ಅರ್ಥದಲ್ಲೂ ಸಹ ಇದನ್ನು ನೋಡ್ತಾ ಹೋಗ್ತೀವಿ. ಮುಂದಿನ ಪ್ರಶ್ನೆ, ಕೆಳಗಿನಲ್ಲಿ ಯಾವುದು ಯುನೈಟೆಡ್ ನೇಷನ್ಸ್ನೊಂದಿಗೆ ಕೆಲಸ ಮಾಡುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ? ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ, ವಿಶ್ವ ಆರೋಗ್ಯ ಸಂಸ್ಥೆ, ಯುನೈಟೆಡ್ ನೇಷನ್ಸ್ ಪರಿಸರ ಕಾರ್ಯಕ್ರಮ, ವಿಶ್ವ ಆಹಾರ ಕಾರ್ಯಕ್ರಮ. ನೋಡಿ ಇಲ್ಲಿ ಕಾರ್ಯಕ್ರಮ ಇದೊಂದು ಪ್ರೋಗ್ರಾಮ್ ಸ್ನೇಹಿತರೆ, ಹೌದಾ? ಇಲ್ಲೇ ಆನ್ಸರ್ ಸಿಕ್ಕೋಯ್ತು. ಕೊಟ್ಟಿರ್ತಕ್ಕಂಥ ಏನು ವಿಶೇಷ ಸಂಸ್ಥೆ ಕೇಳಿದರೆ, ಸೊ ಸಂಸ್ಥೆ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಹೇಳ್ತೀವಿ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಸೊ ಇದರ ಜೊತೆಗೆ ನೋಡ್ತಾ ಹೋದಾಗ FAO ಬರುತ್ತೆ. ಇಟ್ ಮೀನ್ಸ್ ಆಹಾರ ಮತ್ತು ಕೃಷಿ ಸಂಸ್ಥೆ ಆಗಿರ್ಬೋದು, ಅಥವಾ ICAO ಅಂತ ಹೇಳ್ತಕ್ಕಂಥದ್ದಾಗಿರ್ಬೋದು, ಅಥವಾ IMF ಆಗಿರ್ಬೋದು ಸ್ನೇಹಿತರೆ, ILO ಆಗಿರ್ಬೋದು, ಸೊ ಈ ರೀತಿ UNESCO ಆಗಿರ್ಬೋದು. ಸೊ ಇದೆಲ್ಲ ಬಂದು ಒಂದು ಸಂಸ್ಥೆಗಳನ್ನ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಆನ್ಸರಲ್ಲಿ ಆಪ್ಷನ್ಗಳಲ್ಲಿ ಆಪ್ಷನ್ ಬಿ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ವಿಶೇಷ ಸಂಸ್ಥೆಯಾಗಿ ವರ್ಕನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ, ಹೌದಾ? ಇದರ ಒಂದು ಕೇಂದ್ರ ಕಚೇರಿ ಬಂದು ಜಿನೇವಾದಲ್ಲಿ ಇರ್ತಕ್ಕಂಥ, ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿ ನೋಡ್ತಾ ಹೋಗ್ತೀವಿ.
ನೆಕ್ಸ್ಟ್ ತಪ್ಪಾಗಿರುವುದನ್ನು ಹಾರಿಸಿ ಅಂತ ಕೊಟ್ಟವ್ರೆ. ಪಟ್ಟದಕಲ್ಲು ಚಾಲುಕ್ಯ ವಂಶ, ಬೇಲೂರು ಮತ್ತು ಹಳೆಬೀಡು ಹೊಯ್ಸಳ ವಂಶ, ಕಲ್ಲಿನ ರಥ ಬಂದು ಹಂಪಿ ವಿಜಯನಗರ ಸಾಮ್ರಾಜ್ಯ, ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟವ್ರೆ. ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಇವುಗಳಲ್ಲಿ ಯಾವುದೂ ಅಲ್ಲ. ಯಾಕಂದರೆ ಪಟ್ಟದಕಲ್ಲು ಚಾಲುಕ್ಯ ವಂಶದಲ್ಲಿ ಕಂಡು ಬರ್ತಕ್ಕಂಥದ್ದು, ಬೇಲೂರು ಮತ್ತು ಹಳೆಬೀಡು ಬಂದು ಹೊಯ್ಸಳ ವಂಶದಲ್ಲಿ, ಆ್ಯಂಡ್ ಕಲ್ಲಿನ ರಥ ಬಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಈ ಕೆಳಗಿನ ಸಂಸ್ಥೆ ಮತ್ತು ಧ್ಯೇಯವಾಕ್ಯಗಳು ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ? ರಾಷ್ಟ್ರೀಯ ಕ್ರೆಡಿಟ್ ಕಾರ್ಪ್ಸ್ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇದರ ಒಂದು ಧ್ಯೇಯ ಬಂದು ಸ್ನೇಹಿತರೆ ಏಕತೆ ಮತ್ತು ಶಿಸ್ತಾಗಿರುತ್ತೆ. ಇಲ್ಲಿ ಕೊಟ್ಟವರಲ್ಲ, ಏಕತೆ ಮತ್ತು ಶಿಸ್ತು ಬಂದು ರಾಷ್ಟ್ರೀಯ ಕ್ರೆಡಿಟ್ ಕಾರ್ಪ್ಸ್. ಸೊ ಇದರ ಒಂದು ಧ್ಯೇಯ ಆಗಿರುತ್ತೆ. ಸೊ ಹಾಗೆ ಫಸ್ಟ್ ಹೋಯ್ತು ಆ್ಯಂಡ್ ಲಾಸ್ಟ್ ಹೋಯ್ತು, ಯಾಕಂದರೆ ಇದ್ರದ್ದು ಅದು ಕೊಟ್ಟವ್ರಲ್ವ, ಅದ್ರದ್ದು ಇದಕ್ಕೆ ಕೊಟ್ಟವ್ರೆ. ಸೊ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬಂದು ಮನುಷ್ಯರ ಸೇವೆ ದೇವರ ಸೇವೆ. ಸೊ ಇದೆರಡು ಸಹ ಉಲ್ಟಾ ಆಗಿದೆ ಸ್ನೇಹಿತರೆ. ಸೊ ಆಗಿರ್ಬೇಕು ಇವರೇ. ಆ್ಯಂಡ್ ಇವೆರಡರ ಒಂದು ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ನವದೆಹಲಿಯಲ್ಲಿನೇ. ರಾಷ್ಟ್ರೀಯ ಕ್ರೆಡಿಟ್ ಕಾರ್ಪ್ಸ್ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಎರಡರ ಒಂದು ಮುಖ್ಯ ಕಚೇರಿ ನವದೆಹಲಿಯಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಉಳಿದಂಥ ಆಪ್ಷನಲ್ಲಿ ಆಪ್ಷನ್ ಬಿ ರಾಷ್ಟ್ರೀಯ ಸಾಮಾಜಿಕ ಸೇವೆ, ನಾನಲ್ಲ ಆದರೆ ನೀವು. ಸೊ ಇದು ಸಮಾಜಕ್ಕೋಸ್ಕರ ಇರ್ತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೇವೆಯ ಮೂಲಕ ಶಿಕ್ಷಣ ಅಂತಕ್ಕಂಥದ್ದು ಮೇಯ್ನ್ ಧ್ಯೇಯನ ನೋಡ್ತಾ ಹೋಗ್ತೀವಿ. ಸೊ ಅದರ ಜೊತೆಗೆ ನಾನಲ್ಲ ಆದರೆ ನೀವು ಅಂತಕ್ಕಂಥದ್ದು ಸಹ ಆಗಿರುತ್ತೆ. ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ BS2, BS3, BS4, BS6 ಇವುಗಳು ಯಾವುದಕ್ಕೆ ಸಂಬಂಧಪಟ್ಟಿವೆ ಅಂತ ಕೇಳಿದರೆ. ಸೊ BS ಮೀನ್ಸ್ ಭಾರತ್ ಸ್ಟೇಜ್ ಅಂತ ಹೇಳ್ತೀವಿ ಸ್ನೇಹಿತರೆ. BS ಅಂತ ಹೇಳಿದ್ರೆ ಭಾರತ್ ಸ್ಟೇಜ್ 2nd, 3rd, 4th, 6th ಕೊಟ್ಟಿದ್ದಾರೆ. ಹೊರಸೂಸುವಿಕೆಯ ಮಾನದಂಡಗಳು, ಸ್ವದೇಶಿ ಕ್ಷಿಪಣಿಗಳು, ಜಿಯೋ ಸಿಂಕ್ರೋನಸ್ ಉಪಗ್ರಹಗಳು ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟವ್ರೆ. ಸೊ ಇಲ್ಲಿ 2001ರಲ್ಲಿ ಫಸ್ಟ್ ತರ್ತಾರೆ. ಇದು 2001ರಲ್ಲಿ ಜಾರಿಗೆ ತರ್ತಕ್ಕಂಥದ್ದು. ಯಾವುದಕ್ಕೆ ಅಂತ ಹೇಳಿದ್ರೆ ಈ ಒಂದು ಏನು ವಾಯು ಮಾಲಿನ್ಯ ನಿಯಂತ್ರಣಕ್ಕೋಸ್ಕರ ತರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಏನು ಕಾರ್ಬನ್ ಮೊನಾಕ್ಸೈಡು ಇದೆಲ್ಲ ಬರುತ್ತೋ ಹೊಗೆ ಬಿಡ್ತಕ್ಕಂಥದ್ದು. ಸೊ ಅದರ ಒಂದು ನಿಯಂತ್ರಣಕ್ಕೋಸ್ಕರ ಜಾರಿಗೆ ಬಂದಂತಹ ಮಾನದಂಡಗಳು ಆಪ್ಷನ್ ಎ ಆಗಿರುತ್ತೆ. ಎಮಿಷನ್ ಸ್ಟ್ಯಾಂಡರ್ಡ್ಸ್ ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಯಾವ ರಾಜ್ಯವು ತನ್ನ ಗಡಿಗಳನ್ನು ಗರಿಷ್ಠ ರಾಜ್ಯಗಳೊಂದಿಗೆ ಹಂಚಿಕೊಳ್ಳುತ್ತದೆ? ಸೊ ಒಂದು ಭಾರತದಲ್ಲಿ ಇರ್ತಕ್ಕಂಥ ರಾಜ್ಯಗಳ ಬಗ್ಗೆನೇ. ಸೊ ರಾಜ್ಯ ಯಾವ ಒಂದು ಜಾಸ್ತಿ ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದರೆ ಉತ್ತರ ಪ್ರದೇಶ, ಅಸ್ಸಾಂ, ಕರ್ನಾಟಕ, ಮಧ್ಯಪ್ರದೇಶವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನಾನು ನೋಡ್ತಾ ಹೋದಾಗ ಸೊ ಉತ್ತರ ಪ್ರದೇಶ ಏನಿದೆ ಒಟ್ಟು 8 ಸ್ಟೇಟ್ಸು ಪ್ಲಸ್ 1 ಯೂನಿಯನ್ ಟೆರಿಟರಿ ಅಂದರೆ ಕೇಂದ್ರಾಡಳಿತ ಪ್ರದೇಶ ಒಟ್ಟು 9 ಇದೆ ಸ್ನೇಹಿತರೆ ಉತ್ತರ ಪ್ರದೇಶದಲ್ಲಿ ನೋಡ್ತಾ ಹೋದಾಗ. ಸೊ ಅದೆಲ್ಲ ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಈ ಒಂದು ಉತ್ತರಾಖಂಡ ಆಗಿರ್ಬೋದು, ಹರಿಯಾಣ, ಮಧ್ಯಪ್ರದೇಶ, ಛತ್ತೀಸ್ಗಢ, ಹಿಮಾಚಲ ಪ್ರದೇಶ, ದೆಹಲಿ ಆಗಿರ್ಬೋದು, ಆ್ಯಂಡ್ ಬಿಹಾರ, ಜಾರ್ಖಂಡ್, ರಾಜಸ್ಥಾನ. ಸೊ ಈ ರೀತಿ ಒಟ್ಟು 9 ಜೊತೆ ತನ್ನ ಒಂದು ರಾಜ್ಯವನ್ನು ಗಡಿ ಬಾರ್ಡರ್ನ ಹಂಚಿಕೊಂಡಿರ್ತಕ್ಕಂಥದ್ದು ಆಗಿದೆ. ಇನ್ನು ಅಸ್ಸಾಂ ತೊಗೊಳ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ, ಅಸ್ಸಾಂ ಏನಿದೆಯೋ ಅಸ್ಸಾಮಲ್ಲಿ ಬಂದಾಗ 7 ಇದೆ. 7 ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ಮೇಘಾಲಯ, ತ್ರಿಪುರ, ಪಶ್ಚಿಮ ಬಂಗಾಳ. ಸೊ ಈ ರೀತಿ ಒಟ್ಟು 7 ಕಂಡು ಬರುತ್ತೆ. ಆ್ಯಂಡ್ ಕರ್ನಾಟಕದಲ್ಲಿ ನೋಡ್ತಾ ಹೋದಾಗ ಸ್ನೇಹಿತರೆ 6 ಇರುತ್ತೆ. ಯಾವುದಾದ್ರು ಅಂತ ಹೇಳಿದ್ರೆ ಮಹಾರಾಷ್ಟ್ರ, ಗೋವಾ ಬರುತ್ತೆ ಆ ಕಡೆ, ಅದಾದ ನಂತರ ತೆಲಂಗಾಣ ಬರುತ್ತೆ, ಆ್ಯಂಡ್ ಆಂಧ್ರ, ತಮಿಳ್ನಾಡು ಆ್ಯಂಡ್ ಕೇರಳ ಒಟ್ಟು 6 ಬರ್ತಕ್ಕಂಥದ್ದು. ಸೊ ಮಧ್ಯಪ್ರದೇಶ ನೋಡ್ತಾ ಹೋದಾಗ ಸ್ನೇಹಿತರೆ ಮಧ್ಯಪ್ರದೇಶದಲ್ಲಿ ಒಟ್ಟು 5 ಬರುತ್ತೆ. ಸೊ ಉತ್ತರ ಪ್ರದೇಶ ಒಂದು, ಅದಾದ ನಂತರ ಛತ್ತೀಸ್ಗಢ ಬರುತ್ತೆ, ಅದಾದ ನಂತರ ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ ಒಟ್ಟು 5. ಸೊ ಟೋಟಲಾಗಿ ಈ ರೀತಿ ಇದ್ದಾಗ ಉತ್ತರ ಪ್ರದೇಶ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ವೈರಸ್ ಎನ್ನುವುದು ಪ್ರೋಟೀನ್ ಮತ್ತು ಲಿಪಿಡ್, ನ್ಯೂಕ್ಲಿಯಸ್ ಆಮ್ಲ ಮತ್ತು ಪ್ರೋಟೀನ್, ಲಿಪಿಡ್ ಮತ್ತು ಕಾರ್ಬೋಹೈಡ್ರೇಟ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ವೈರಸ್ ಅಂತ ತಗೊಂಡಾಗ ಸೊ ಅಲ್ಲಿ ಮೇಯ್ನಾಗಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಮಾತ್ರ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಅಲ್ಲಿ ನ್ಯೂಕ್ಲಿಕ್ ಆಮ್ಲ ಪ್ಲಸ್ ಪ್ರೋಟೀನ್ ಅಂತ ಬರುತ್ತೆ. ಸೊ ಇಲ್ಲಿ ವೈರಸ್ ಅಂತಕ್ಕಂಥ ಒಂದು ಸಾಂಕ್ರಾಮಿಕ ಜೀವಿಯಾಗಿದ್ದು ಇದು ಪ್ರೋಟೀನ್ನಿಂದ ಸುತ್ತುವರೆದಿರ್ತಕ್ಕಂಥ ಒಂದು ನ್ಯೂಕ್ಲಿಕ್ ಆಮ್ಲವನ್ನು ಹೊಂದಿರುತ್ತೆ. ಸೊ ಪ್ರೋಟೀನಿಂದ ಸುತ್ತುವರ್ಕೊಂಡಿದೆ, ಬಟ್ ವೈರಸ್ ಕಂಪ್ಲೀಟಾಗಿ ಪ್ರೋಟೀನ್ ಅಲ್ಲ. ಸೊ ಪ್ರೋಟೀನಿಂದ ಆವರಿಸಿಕೊಂಡಿರ್ತಕ್ಕಂಥ ನ್ಯೂಕ್ಲಿಕ್ ಆಮ್ಲದಿಂದ ಹೊಂದಿರತಕ್ಕಂಥದ್ದು ಈ ಒಂದು ವೈರಸ್ ಆಗಿರುತ್ತೆ. ಇದೊಂದು ಸಾಂಕ್ರಾಮಿಕ ಜೀವಿಯಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ವೈರಸ್ಸು ಸ್ವತಂತ್ರವಾಗಿ ಸಂತಾನೋತ್ಪತ್ತಿಯನ್ನು ಮಾಡುವುದಿಲ್ಲ. ವೆರಿ ಇಂಪಾರ್ಟೆಂಟ್ ಕೇಳಿದ್ದಾರೆ, ಸಂತಾನೋತ್ಪತ್ತಿಯನ್ನು ಮಾಡುವುದಿಲ್ಲ. ಇದು ಬೇರೆ ಒಂದು ಜೀವಿಗೆ ಸೋಂಕು ತಗುಲಿದಾಗ ಮಾತ್ರ ಈ ಒಂದು ವೈರಸ್ಸು ತನ್ನ ಒಂದು ಸಂತತಿಯನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಓಕೆ, ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ ಬಿ ನ್ಯೂಕ್ಲಿಕ್ ಆಮ್ಲ ಪ್ಲಸ್ ಪ್ರೋಟೀನ್ ಆಗಿರುತ್ತೆ.
ನೆಕ್ಸ್ಟ್ ಕೆಳಗಿನ ಯಾವ ವಿದ್ಯುತ್ಕಾಂತೀಯ ತರಂಗವು ಉದ್ದವಾದ ತರಂಗಾಂತರವನ್ನು ಹೊಂದಿದೆ? ಅತಿ ಕೆಂಪು ಕಿರಣಗಳು, ಗಾಮಾ ಕಿರಣಗಳು, ನೇರಳಾತೀತ ಕಿರಣಗಳು, ಗೋಚರ ಬೆಳಕಿನ ಕಿರಣಗಳು, ವಿಸಿಬಲ್ ಲೈಟ್ ರೇಸ್ ಅಂತ ಕೊಟ್ಟವ್ರೆ. ಫಸ್ಟ್ ಬರ್ತಕ್ಕಂಥದ್ದು ಸ್ನೇಹಿತರೆ ರೇಡಿಯೋ ತರಂಗ ಬರುತ್ತೆ. ಸೊ ಅದಾದ ನಂತರ ಬರ್ತಕ್ಕಂಥದ್ದು ಮೈಕ್ರೋವೇವ್ಸ್ ಬರುತ್ತೆ. ಅದಾದ ನಂತರ ಬರ್ತಕ್ಕಂಥದ್ದು ಅತಿ ಕೆಂಪು, ಸೊ ಇಲ್ಲಿ ಕೊಟ್ಟಿದಾರಲ್ಲ ಅತಿ ಕೆಂಪು ಬರುತ್ತೆ. ಅದಾದ ನಂತರ ಬರ್ತಕ್ಕಂಥದ್ದು ದೃಗ್ಗೋಚರ ಬೆಳಕು ಅಂತ ಹೇಳ್ತೀವಿ, ಕೊಟ್ಟಿಲ್ಲ ಅದು ದೃಗ್ಗೋಚರ ಬೆಳಕು. ಸೊ ಅದಾದ ನಂತರ ಬರ್ತಕ್ಕಂಥದ್ದು ಈ ಒಂದು ಅಲ್ಟ್ರಾ ವೈಲೆಟ್ ಬರುತ್ತೆ, ಅಲ್ಟ್ರಾ ವೈಲೆಟು ನೇರಳಾತೀತ ಕಿರಣ. ಅದಾದ ನಂತರ ಬರ್ತಕ್ಕಂಥದ್ದು ಈ ಒಂದು ಎಕ್ಸ್ ಕಿರಣ. ಅದಾದ ನಂತರ ಗಾಮಾ. ಓಕೆ, ಸೊ ಗಾಮಾ ಬರುತ್ತೆ. ಸೊ ಈ ಒಂದು ರೇಂಜಲ್ಲಿ ನೋಡ್ತಾ ಹೋದಾಗ ಸೊ ರೇಡಿಯೋ ಕೊಟ್ಟಿಲ್ಲ, ಮೈಕ್ರೋವೇವ್ಸ್ ಕೊಟ್ಟಿಲ್ಲ, ಅತಿ ಕೆಂಪು ಕೊಟ್ಟಿದ್ದಾರೆ. ಸೊ ಇದು ಅತಿ ಉದ್ದವಾದ ತರಂಗಾಂತರವನ್ನು ಹೊಂದಿರತಕ್ಕಂಥದ್ದು. ಅತಿ ಕಡಿಮೆ ಅಂತ ಹೇಳಿದಾಗ ಅದು ಗಾಮಾ ಕಿರಣ ಆಗಿರುತ್ತೆ ಸ್ನೇಹಿತರೆ. ಬಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಏನಂತ ಹೇಳಿದ್ರೆ ಆವರ್ತ ಕಮ್ಮಿ ಇರ್ತಕ್ಕಂಥದ್ದು ಯಾವುದಂತ ಹೇಳಿದ್ರೆ ಅತಿ ಕಡಿಮೆ ಆವರ್ತವನ್ನು ಹೊಂದಿರತಕ್ಕಂಥದ್ದು ರೇಡಿಯೋ ತರಂಗಗಳು, ಅತಿ ಹೆಚ್ಚು ಆವರ್ತವನ್ನು ಹೊಂದಿರತಕ್ಕಂಥದ್ದು ಗಾಮಾ ಕಿರಣಗಳು. ಸೊ ಅರ್ಥ ಮಾಡ್ಕೊಳ್ಳಿ, ಉದ್ದವಾದ ತರಂಗಾಂತರ ಎಲ್ಲಿರುತ್ತೋ ಅಲ್ಲಿ ಆವರ್ತ ಕಮ್ಮಿ ಇರುತ್ತೆ, ಕಡಿಮೆ ತರಂಗಾಂತರ ಇದ್ದಾಗ ಅದರ ಆವರ್ತ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಲಾಗುತ್ತದೆ. ಆಗ ಆ ರಂಧ್ರವು ದೊಡ್ಡದಾಗುತ್ತದೆ, ಚಿಕ್ಕದಾಗುತ್ತದೆ, ಅದೇ ಗಾತ್ರದಲ್ಲಿರುತ್ತದೆ, ವಿರೂಪಗೊಳ್ಳುತ್ತದೆ ಅಂತ ಕೊಟ್ಟಾರೆ. ನೋಡಿ, ಲೋಹವನ್ನು ಕಾಯಿಸಿದಾಗ ಅದು ಸಹ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ಹಾಗಿದ್ದಾಗ ಏನಾಗುತ್ತೆ, ಇಲ್ಲಿ ಥರ್ಮಲ್ ಎಕ್ಸ್ಪೆನ್ಷನ್ ಅಂತ ಹೇಳ್ತೀವಿ. ಥರ್ಮಲ್ ಎಕ್ಸ್ಪೆನ್ಷನ್ ಅಂದರೆ ಲೋಹದ ಹಾಳೆ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ತ್ರಿಜ್ಯ ರೇಡಿಯಸ್ ಅಂತ ಹೇಳ್ತೀವ, ರೇಡಿಯಸ್ ಮತ್ತು ವ್ಯಾಸ ಡಯಾಮೀಟರ್ ಸಹ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಲ್ಲಿ ಒಂದು ಹೋಲ್ ರಂಧ್ರ ಏನಿತ್ತು ಅದು ಸಹ ದೊಡ್ಡದಾಗುತ್ತದೆ. ಆಪ್ಷನ್ ಎ ದೊಡ್ಡದಾಗುತ್ತದೆ. ನೆಕ್ಸ್ಟು ಹಿತ್ತಾಳೆ ಯಾವುದರ ಮಿಶ್ರಲೋಹವಾಗಿದೆ ಅಂತ ಕೇಳಿದರೆ, ಸೊ ಮೇಯ್ನಾಗಿ ನೋಡ್ತಾ ಹೋದಾಗ ಸ್ನೇಹಿತರೆ ಹಿತ್ತಾಳೆ ಅಂತಕ್ಕಂಥದ್ದು ತಾಮ್ರ ಪ್ಲಸ್ ಸತುವಿಂದ ಆಗ್ತಕ್ಕಂಥದ್ದು. ಸೊ ಕಬ್ಬಿಣ ಬರದೇ ಇಲ್ಲ ಸ್ನೇಹಿತರೆ, ಕಬ್ಬಿಣಕ್ಕೂ ಈ ಒಂದು ಹಿತ್ತಾಳೆಗೂ ಸಂಬಂಧನೇ ಇಲ್ಲ. ಸೊ ಕಬ್ಬಿಣ ಇಲ್ಲ ಅಂದರೆ ಅದು ಹಿತ್ತಾಳೆನೇ ಅಲ್ಲ. ಹಾಗಾಗಿ ಇಲ್ಲಿ ಇಷ್ಟೇ ಸಾಕು ನಮಗೆ, ತಾಮ್ರ ಪ್ಲಸ್ ಸತು ಬಂದು ಹಿತ್ತಾಳೆಗೆ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ತಾಮ್ರ ಪ್ಲಸ್ ತವರ ಅಂತ ಹೇಳಿದ್ರೆ ಕಂಚು ಬರುತ್ತೆ, ತಾಮ್ರ ಪ್ಲಸ್ ತವರಿಗೆ ಕಂಚು ಬರ್ತಕ್ಕಂಥದ್ದಾಗಿರುತ್ತೆ. ತಾಮ್ರ ಪ್ಲಸ್ ಸತು ಅಂತ ಹೇಳಿದಾಗಲಿ ಹಿತ್ತಾಳೆ ಬರುತ್ತೆ. ಸೊ ಅದ್ರ ಜೊತೆಗೆ ಮೆಟಲ್ ಬರುತ್ತೆ, ಒಂದು ಗ್ಲೆಂಡಿಂಗ್ ಮೆಟಲ್ ಅಂತ ಹೇಳ್ತೀವಿ. ಸೊ ಅದು ಸಹ ತಾಮ್ರ ಪ್ಲಸ್ ಸತುವಿಂದನೇ ಬರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಗಂಟೆ ಲೋಹ ಕೇಳ್ತಾರೆ, ಗಂಟೆ ಲೋಹ ಬಂದು ತಾಮ್ರ ಪ್ಲಸ್ ತವರ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ನೋಡ್ಕೊಳ್ತಾ ಹೋಗಿ. ಬೇಕಿಂಗ್ ಸೋಡಾ ಎಂದರೆ ಯಾವುದು? ಸೋಡಿಯಂ ಕಾರ್ಬೋಹೈಡ್ರೇಟ್, ಸೋಡಿಯಂ ಬೈಕಾರ್ಬನೇಟ್, ಸೋಡಿಯಂ ಸಲ್ಫೇಟ್, ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಇಲ್ಲಿ ಸರಿಯಾದ ಉತ್ತರ ನೋಡ್ತಾ ಹೋದಾಗ ಸ್ನೇಹಿತರೆ ಬೇಕಿಂಗ್ ಸೋಡಾ ಅಥವಾ ಅಡಿಕೆ ಸೋಡಾ ಅಂತ ಹೇಳ್ತೀವಿ, ಸೋಡಿಯಂ ಬೈಕಾರ್ಬನೇಟ್ ಆಗಿರುತ್ತೆ, NaHCO3 ಸೋಡಿಯಂ ಬೈಕಾರ್ಬನೇಟ್ ಅಂತಕ್ಕಂಥದ್ದು ಈ ಒಂದು ಬೇಕಿಂಗ್ ಸೋಡಾ ಆಗಿರುತ್ತೆ. ಸೊ ಸೋಡಿಯಂ ಕಾರ್ಬನೇಟ್ ಅಂತ ಹೇಳಿದ್ರೆ ಸೋಡಿಯಂ ಕಾರ್ಬನೇಟ್ ಬಂದು ಈ ಒಂದು ವಾಷಿಂಗ್ ಸೋಡಾದ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಇನ್ನು ಸೋಡಿಯಂ ಸಲ್ಫೈಡ್, ಸೋಡಿಯಂ ಹೈಡ್ರಾಕ್ಸೈಡ್ ಇವೆಲ್ಲ ಬೇರೆ ಬರ್ತಾ ಹೋಗುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ಅಂತಂದರೆ ಕಾಸ್ಟಿಕ್ ಸೋಡಾ ಬರುತ್ತೆ, ಇದು ಕಾಸ್ಟಿಕ್ ಸೋಡಾ. ಓಕೆ, ಸೊ ಹಾಗಿರುತ್ತೆ. ಸೊ ಹಾಗಿರಬೇಕಾದ್ರೆ ಸೊ ಆನ್ಸರ್ ಆಪ್ಷನ್ ಬಿ ಬೇಕಿಂಗ್ ಸೋಡಾ. ನೆಕ್ಸ್ಟು ಥಲೈಸೆಮಿಯಾ ಎಂಬ ಆನುವಂಶಿಕ ಕಾಯಿಲೆ ಯಾವುದರ ಮೇಲೆ ಪರಿಣಾಮವನ್ನು ಬೀರುತ್ತದೆ? ನೋಡಿ, ರಕ್ತ, ಶ್ವಾಸಕೋಶಗಳು, ಹೃದಯ, ಮೂತ್ರಪಿಂಡ ಅಂತ ಕೊಟ್ಟವ್ರೆ. ಥಲಸೇಮಿಯಾ ಅಂತಕ್ಕಂಥದ್ದು ಏನಿದೆಯೋ ಸೊ ಇದು ಬಂದು ಹಿಮೋಗ್ಲೋಬಿನ್ ಮತ್ತು ಕೆಂಪು ರಕ್ತ ಕಣಗಳ ಉತ್ಪಾದನೆಯ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥ ಒಂದು ಆನುವಂಶಿಕ ರಕ್ತದ ಒಂದು ಕಾಯಿಲೆ ಆಗಿರುತ್ತೆ ಸ್ನೇಹಿತರೆ. ಸೊ ಹಿಮೋಗ್ಲೋಬಿನ್ ಪ್ಲಸ್ ರೆಡ್ ಬ್ಲಡ್ ಸೆಲ್ಸ್. ಸೊ ಆಗಿರ್ಬೇಕಾದ್ರೆ ಏನಾಗುತ್ತೆ, ಆಪ್ಷನ್ ಎ ರಕ್ತಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ನೆಕ್ಸ್ಟ್ ಟಾರ್ ಕೊಟ್ಟಿದ್ದ ನೋಡಿ, ಟಾರ್ ಎಂದರೆ ಯಾವುದು ಅಂತ ಕೊಟ್ಟರೆ ಆಂಟಿವೈರಸ್ ತಂತ್ರಾಂಶ, VPN ಸೇವೆಗಳನ್ನು ಒದಗಿಸುವ ಅಪ್ಲಿಕೇಶನ್, ಡಾರ್ಕ್ ನೆಟ್ಟನ್ನು ಪ್ರವೇಶಿಸಲು ವೆಬ್ ಬ್ರೌಸರ್, ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ಗೆ ಇಲ್ಲಿ ನಾವು ನೋಡ್ತಾ ಹೋದಾಗ ಟಾರ್ ಅಂದರೆ ಅಂತ ಫಸ್ಟ್ ನೋಡ್ಬೇಕಾಗ್ತದೆ. ಟಾರ್ ಅಂತ ಹೇಳಿದ್ರೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಹೇಳ್ತೀವಿ. ಟರ್ಮ್ಸ್ ಆಫ್ ರೆಫರೆನ್ಸ್ ಬರುತ್ತೆ.
ಸೊ ಟಾರ್ ಅಂತ ಹೇಳಿದ್ರೆ ಇಂಟರ್ನೆಟ್ಟಲ್ಲಿ ಗುರುತನ್ನು ರಹಸ್ಯವಾಗಿಡೋದಕ್ಕೋಸ್ಕರ ಗೌಪ್ಯವಾಗಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಹೈಡ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಸೊ ಅದಕ್ಕೋಸ್ಕರ ಬಳಸ್ತಕ್ಕಂಥ ಒಂದು ಬ್ರೌಸರ್ ಆಗಿರುತ್ತೆ, ವೆಬ್ ಬ್ರೌಸರ್. ಸೊ ವೆರಿ ಇಂಪಾರ್ಟೆಂಟು ನೋಡಿ, ಇಲ್ಲಿ ವೆಬ್ ಬ್ರೌಸರ್ ಅಂತ ಹೇಳಿದಾಗ ಆನ್ಸರ್ ಆಪ್ಷನ್ ಸಿ ಆಯಿತು. ಸೊ ಆಂಟಿವೈರಸ್ ತಂತ್ರಾಂಶ ಆಗಿರ್ಬೋದು, VPN ಇದೆಲ್ಲ ಬ್ರೌಸರ್ ಅಲ್ಲ ಸ್ನೇಹಿತರೆ, ಹೌದಾ. ಸೊ ಇದೊಂದು ವೆಬ್ ಬ್ರೌಸರ್ ಅಂತ ಹೇಳಿದಾಗ ಡಾರ್ಕ್ ನೆಟ್ಟನ್ನು ಪ್ರವೇಶಿಸಲಿರ್ತಕ್ಕಂಥ ಒಂದು ವೆಬ್ ಬ್ರೌಸರ್ ಅಂತ ಹೇಳೋದು ಟಾರ್ ಆಗಿರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡ್ತಾ ಹೋದಾಗ ಸ್ನೇಹಿತರೆ F3 ಕೊಟ್ಟಿದ್ರೆ F3 ಏನಾಗುತ್ತೆ ಅಂದರೆ ಸರ್ಚ್ ಫಾರ್ ಎ ಫೋಲ್ಡರ್, ಅಂದರೆ ಫೈಲನ್ನು ಹುಡುಕ್ತಕ್ಕಂಥದ್ದು, ಸರ್ಚ್ ಮಾಡ್ತಕ್ಕಂಥದ್ದು, ಫೈಲನ್ನು ಸರ್ಚ್ ಮಾಡ್ತಕ್ಕಂಥದ್ದು, ಫೈಲ್ನ ಹುಡುಕ್ತಕ್ಕಂಥದ್ದು F3 ಆಗಿರುತ್ತೆ. F2 ಬಂದು ರೀನೇಮ್ ದ ಸೆಲೆಕ್ಟೆಡ್ ಐಟಮ್, ಅಂದರೆ ಆಯ್ಕೆ ಮಾಡಿರ್ತಕ್ಕಂಥ ಪುನರ್ನಾಮಕರಣ ಅಥವಾ ಮರು ಹೆಸರಿಸ್ತಕ್ಕಂಥದ್ದು F2 ಆಗಿರುತ್ತೆ. ಇನ್ನು F5 ನಾವು ತೊಗೊಳ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ F5 ಏನಾಗುತ್ತೆ, ರೀಫ್ರೆಶ್ ದ ಆ್ಯಕ್ಟಿವ್ ವಿಂಡೋ ಬರುತ್ತೆ. ರೀಫ್ರೆಶ್ ದ ಆ್ಯಕ್ಟಿವ್ ವಿಂಡೋ ಅಂತಂದರೆ ಸಕ್ರಿಯ ವಿಂಡೋನ ಮತ್ತೆ ರೀಫ್ರೆಶ್ ಮಾಡ್ತಕ್ಕಂಥದ್ದು F5 ಆಗಿರುತ್ತೆ. ಇನ್ನು F6 ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಈ ಒಂದು ಡೆಸ್ಕ್ಟಾಪ್ನಲ್ಲಿ ಮಾಹಿತಿಗಳನ್ನ ಚಲಿಸೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಡೆಸ್ಕ್ಟಾಪ್ನಲ್ಲಿ ಇರ್ತಕ್ಕಂಥ ಒಂದು ಮಾಹಿತಿ ಅಥವಾ ಏನಿರುತ್ತೋ ಸೊ ಅದನ್ನು ಮಾಹಿತಿನ ಚಲನೆ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು F6 ಆಗಿರುತ್ತೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 2 F2 ಅಂತಕ್ಕಂಥದ್ದು ರೀನೇಮ್ ದ ಫೈಲ್ ಆರ್ ಫೋಲ್ಡರ್ ಆಗಿರುತ್ತೆ. ನೆಕ್ಸ್ಟ್ ಬೆಳಕು ಹೊರಸೂಸುವ ಡಯೋಡ್ LED ಯಾವುದನ್ನು ಪರಿವರ್ತಿಸುತ್ತದೆ ಅಂತ ಕೊಟ್ಟವರ ಸ್ನೇಹಿತರೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾರ್ಪಾಡು ಮಾಡ್ತಕ್ಕಂಥದ್ದು ಯಾವುದು ಅಂತ ಫಸ್ಟ್ ನಮ್ಗೆ ಗೊತ್ತಿರಬೇಕಾಗಿರುತ್ತೆ, ಹೌದಾ. ಸೊ ಈ ಒಂದು ಬೆಳಕಿನ ಶಕ್ತಿ ಅಂತಂದರೆ ಸೌರಶಕ್ತಿ ಏನಿರುತ್ತೋ ಸೊ ಅದನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾರ್ಪಾಡು ಮಾಡ್ತಕ್ಕಂಥದ್ದು ಸೌರಕೋಶ ಆಗಿರುತ್ತೆ, ಸೌರಕೋಶ ಬರುತ್ತೆ. ಇನ್ನು ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಮಾಡ್ತಕ್ಕಂಥದ್ದು LED, ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಹೇಳ್ತೀವಿ. ಉಷ್ಣ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಅದು ಸಹ ಅಷ್ಟೇ ಬರುತ್ತೆ, LED ಅಥವಾ ಬಲ್ಬ್ ಅಂತ ಹೇಳ್ತೀವಿ ಸ್ನೇಹಿತರೆ. ಇನ್ನು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾರ್ಪಾಡು ಮಾಡ್ತಕ್ಕಂಥದ್ದು ಯಾಂತ್ರಿಕ ಶಕ್ತಿ ಅಥವಾ ಮಷಿನ್ ಲ್ಯಾಂಗ್ವೇಜ್ ಅಂತ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಜನರೇಟರ್ ಆಗಿರುತ್ತೆ, ಸೊ ಇದಕ್ಕೆ ಆಪೋಸಿಟ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ, ಆಪೋಸಿಟ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಮಾಡ್ತಕ್ಕಂಥದ್ದು ಈ ಒಂದು ಮೋಟಾರ್ ಆಗಿರುತ್ತೆ, ಮೋಟಾರ್ ಇದಕ್ಕೆ ಆಪೋಸಿಟ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಮೋಟಾರ್. ಆನ್ಸರ್ ಆಪ್ಷನ್ ಬಿ. ನೆಕ್ಸ್ಟ್ ಮಾರ್ಸ್ ಗ್ರಹದ ಮೇಲೆ ನಾಸಾಗಳು ನಿರ್ವಹಿಸುತ್ತಿರುವ ಸ್ವಾಯತ್ತ ಹೆಲಿಕಾಪ್ಟರ್ನ ಹೆಸರೇನಂತ ಕೊಟ್ಟಿದ್ದಾರೆ. ಸೊ ಆಪ್ಟಿಮಸ್ 2024ಕ್ಕೆ ಸಂಬಂಧಪಟ್ಟಂಥ ಒಂದು ಕರೆಂಟ್ ಅಫೇರ್ಸ್ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಮಾರ್ಸ್ ಅಥವಾ ಮಂಗಳ ಗ್ರಹದ ಮೇಲೆ ನಾಸಾ ನಿರ್ವಹಿಸ್ತಕ್ಕಂಥ ಸ್ವಾಯತ್ತ ಹೆಲಿಕಾಪ್ಟರ್ನ ಹೆಸರು ಯಾವುದು ಅಂತ ಹೇಳಿದ್ರೆ ಅದು ಎಂಜಿನ್ಯೂಟಿ ಅಂತಕ್ಕಂಥದ್ದು ಆಗಿರುತ್ತೆ. ಚಂದ್ರಯಾನ 3ಕ್ಕೆ ಸಂಬಂಧಿಸಿದಂತೆ ಲ್ಯಾಂಡರ್ ಮತ್ತು ರೋವರ್ನ ಹೆಸರುಗಳು ಕ್ರಮವಾಗಿ ಏನು ಅಂತ ಕೇಳಿದ್ರೆ ಇದು ಅಷ್ಟೇ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ವಿಕ್ರಮ್ ಮತ್ತು ಪ್ರಜ್ಞಾನ್ ಅಂತಕ್ಕಂಥದ್ದು ಆಗಿರುತ್ತೆ, ಪ್ರಜ್ಞಾನ್. ಸರ್ CV ರಾಮನ್ ಅವರು ನೊಬೆಲ್ ಪ್ರಶಸ್ತಿಯನ್ನು ಯಾವುದಕ್ಕೆ ಪಡೆದರು ಅಂತ ಕೊಟ್ಟವ್ರೆ. DNA ಮೇಲಿನ ಕೆಲಸಕ್ಕಾಗಿ, ಬೆಳಕಿನ ಹರಡುವಿಕೆ ಮೇಲಿನ ಕೆಲಸಕ್ಕಾಗಿ. ಆಲ್ಮೋಸ್ಟ್ ನೋಡ್ತಾ ಹೋದ್ರೆ ಸ್ನೇಹಿತರೆ ಸೊ ಇಲ್ಲಿ DNA ಮತ್ತು ರೈಬೋಸ್ ಇದೊಂದು ಬಯಾಲಜಿಗೆ ಸಂಬಂಧಪಟ್ಟಂಥದ್ದು, ಸಾಹಿತ್ಯ ಅಂತ ಹೇಳಿದಾಗ ಇದೊಂದು ಲಿಟ್ರೇಚರ್ಗೆ ಸಂಬಂಧಪಟ್ಟಂಥದ್ದು. ಬಟ್ ಸರ್ CV ರಾಮನ್ ಅವರು ಯಾವುದಕ್ಕೆ ಸಂಬಂಧಪಟ್ಟರು ಅಂತಂದರೆ ಫಿಸಿಕ್ಸ್ಗೆ ಸಂಬಂಧಪಟ್ಟರು. ಸೊ ಬೆಳಕಿನ ಥಿಯರಿ ಅಥವಾ ಏನು ಈ ಒಂದು ರಾಮನ್ ಎಫೆಕ್ಟ್ ಅಂತ ಹೇಳ್ತೀವಿ, ರಾಮನ್ ಪರಿಣಾಮ, ರಾಮನ್ ಎಫೆಕ್ಟು, ಸೊ ಬೆಳಕಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಹೋಗ್ತೀವಿ. ಸೊ ಅದಕ್ಕೆ ಅವರಿಗೆ ಈ ಒಂದು ಭೌತಶಾಸ್ತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಅಂದರೆ ಏಷ್ಯಾದಲ್ಲೇ ಆ್ಯಂಡ್ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರೈಸನ್ನು ಪಡ್ಕೊಂಡವರು CV ರಾಮನ್ ರವರು. ಯಾವಾಗ ಅಂತೇಳಿದ್ರೆ 1930ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಡ್ಕೊಳ್ತಾರೆ ಭೌತಶಾಸ್ತ್ರದಲ್ಲಿ ಸ್ನೇಹಿತರೆ. ಆ್ಯಂಡ್ ಇವರಿಗೆ 1954ರಲ್ಲಿ ಈ ಒಂದು ಭಾರತ ರತ್ನನೂ ಸಹ ಸಿಗ್ತಾ ಹೋಗುತ್ತೆ, ಭಾರತ ರತ್ನ ಪ್ರಶಸ್ತಿ ಸಹ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಣೆನ ಮಾಡ್ತಾರೆ, ವಿಜ್ಞಾನ ದಿನ. ಸೊ ಇದು ಒಂದು ನೆನಪಿಗೋಸ್ಕರ ಮಾಡ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಸಂವಿಧಾನದ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳಿದ್ರೆ ಜವಾಹರ್ಲಾಲ್ ನೆಹರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ BR ಅಂಬೇಡ್ಕರ್. ಸೊ ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ರು ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಭೌತಿಕ ವಸ್ತುವಿನ ದ್ರವ್ಯರಾಶಿ ಏನಾಗುತ್ತದೆ ಅಂತ ಕೇಳಿದ್ರೆ ನೋಡಿ ಇಲ್ಲಿ ಗುರುತ್ವಾಕರ್ಷಣ
ಏನು ಗ್ರಾವಿಟೇಷನ್ ಫೋರ್ಸ್ ಅಂತ ಹೇಳ್ತೀವೋ, ಸೊ ಗ್ರಾವಿಟೇಷನ್ ಫೋರ್ಸು ಭೂಮಿಗೂ ಸಹ ಡಿಫ್ರೆನ್ಸ್ ಇದೆ. ಸೊ ಭೂಮಿಗಿಂತ ಗ್ರಾವಿಟೇಷನ್ ಫೋರ್ಸು ಯಾವುದಕ್ಕೆ, ಚಂದ್ರಗೆ 1/6 ಇರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಓಕೆ, ಸೊ 6 ಭೂಮಿ ಅಂತ ಹೇಳಿದ್ರೆ ಚಂದ್ರಗೆ 1% ಗುರುತ್ವಾಕರ್ಷಣ ಇರ್ತಕ್ಕಂಥದ್ದು. ಬಟ್ ದ್ರವ್ಯರಾಶಿ ನೋಡ್ತಾ ಹೋದಾಗ ಭೂಮಿಗೆ ಏನಿರುತ್ತೋ ಚಂದ್ರನ ಮೇಲೂ ಸಹ ಅದೇ ಸೇಮ್ ದ್ರವ್ಯರಾಶಿ ಮಾಸ್ ಇರ್ತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ ಬಿ ಹಾಗೆಯೇ ಇರುತ್ತದೆ, ಯಾವುದೇ ಒಂದು ಚೇಂಜಸ್ ಆಗೋದಿಲ್ಲ. ನೆಕ್ಸ್ಟ್, ಕೆಳಗಿನಲ್ಲಿ ಯಾವ ರಾಜ್ಯ ವಿಧಾನ ಪರಿಷತ್ ಹೊಂದಿಲ್ಲ ಅಂತ ಕೇಳಿದರೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಡಸ್ ನಾಟ್ ಹ್ಯಾವ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕೇಳಿದರೆ, ಸೊ ಕರ್ನಾಟಕ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಮಧ್ಯಪ್ರದೇಶ. ಸೊ ನೋಡಿ, ಒಟ್ಟು 6 ರಾಜ್ಯಗಳು, 6 ಸ್ಟೇಟ್ಗಳು ಈ ಒಂದು ರಾಜ್ಯ ವಿಧಾನ ಅಂತ ದ್ವಿಸದನವನ್ನು ಹೊಂದಿರತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಸೊ ಅದರಲ್ಲಿ ಯಾವುದ್ಯಾವುದು ಅಂತ ಹೇಳಿದ್ರೆ, ಆಂಧ್ರ ಪ್ರದೇಶ ಬರುತ್ತೆ, ಆಂಧ್ರ ಪ್ರದೇಶ, ಬಿಹಾರ, ಕರ್ನಾಟಕ ಆ್ಯಂಡ್ ಮಹಾರಾಷ್ಟ್ರ, ತೆಲಂಗಾಣ ಆ್ಯಂಡ್ ಉತ್ತರ ಪ್ರದೇಶ. ಸೊ ಈಗಿರಬೇಕಾದ್ರೆ, ಸೊ ಇಲ್ಲಿ ಆಂಧ್ರ ಪ್ರದೇಶ ಇಲ್ಲ, ಬಿಹಾರ ಇಲ್ಲ, ಕರ್ನಾಟಕ ಸೊ ರಾಜ್ಯ ವಿಧಾನ ಪರಿಷತ್ತನ್ನು ಹೊಂದಿದೆ, ಅದನಂತರ ಉತ್ತರ ಪ್ರದೇಶ ಹೊಂದಿದೆ, ಮಹಾರಾಷ್ಟ್ರ ಹೊಂದಿದೆ, ಮಧ್ಯಪ್ರದೇಶ ಹೊಂದಿಲ್ಲ. ರಾಜ್ಯ ವಿಧಾನಸಭೆಯನ್ನು ಮಧ್ಯಪ್ರದೇಶ ಹೊಂದಿಲ್ಲ. ಸೊ ಆನ್ಸರ್ ಆಪ್ಷನ್ ಡಿ. ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರರಾಗಿರುತ್ತಾರೆ? ನ್ಯಾಯಾಂಗ, ಹೌಸ್ ಆಫ್ ಪೀಪಲ್, ಕೌನ್ಸಿಲ್ ಆಫ್ ಸ್ಟೇಟ್ಸ್ ಆ್ಯಂಡ್ ರಾಷ್ಟ್ರಪತಿ ಅಂತ ಕೊಟ್ಟವ್ರೆ. ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರರಾಗಿರುತ್ತಾರೆ? ಸೊ ಇಲ್ಲಿ ಹೌಸ್ ಆಫ್ ದ ಪೀಪಲ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಹೌಸ್ ಆಫ್ ದ ಪೀಪಲ್ ಅಂತ ಅಂದರೆ ಏನು ಅಂತ ಹೇಳಿದ್ರೆ, ಈ ಒಂದು ಏನು ಲೋಕಸಭೆ ಅಥವಾ ಸಂಸತ್ತಿನ ಕೆಳಮನೆ ಅಥವಾ ಲೋಕಸಭೆ ಅಂತ ಏನು ಹೇಳ್ತೀವೋ, ಸೊ ಈ ಒಂದು ಲೋಕಸಭೆಗೆ ಮಂತ್ರಿಮಂಡಲ ಎಲ್ಲ ಸದಸ್ಯರು ಸಹ ಸಾಮೂಹಿಕವಾಗಿ ಜವಾಬ್ದಾರಿಯನ್ನು ತಗೊಳ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್, ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯು ಬ್ರಿಟಿಷ್ ದೊರೆಗಳಿಂದ ರಾಜಸಮ್ಮತಿಯನ್ನು ಯಾವಾಗ ಪಡೆಯಿತು? ಸೊ ಇಲ್ಲಿ ಸ್ವಾತಂತ್ರ್ಯ ಕಾಯ್ದೆ ಬ್ರಿಟಿಷ್ ದೊರೆಗಳಿಂದ ರಾಜಸಮ್ಮತಿಯನ್ನು ಯಾವಾಗ ಪಡೆಯಿತು ಕೇಳಿದರೆ, ಅಂದರೆ 1947 ಏನು ನಮಗೆ ಇದು ಬಂತಂತ ಹೇಳ್ತೀವೋ, ಸೊ ಬಟ್ ಅದು ಆಚರಣೆ ತಗೊಳ್ತಾರೆ. ಆದರೆ ಸಮ್ಮತಿ ಸಿಕ್ಕಿದ್ದು ಯಾವಾಗ? ಜುಲೈ 1947, ಮೇ 1947, ಜೂನ್ 1947, ಆಗಸ್ಟ್ 1947 ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಎ, ಜುಲೈ 1947ರಲ್ಲಿ. ನೆಕ್ಸ್ಟು, ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ಲೇಖನಗಳಲ್ಲಿ ಸೇರಿಸಲಾಗಿದೆ? ನೋಡಿ ಸ್ನೇಹಿತರೆ, ಇಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಂತ ಏನು ಹೇಳ್ಕೊಟ್ಟಿದ್ರು, ಸೊ ಇದು ನಾವು 4ನೇ ಒಂದು ಭಾಗದಲ್ಲಿ ನೋಡ್ತೀವಿ, ಪಾರ್ಟ್ 4ಅಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಒಟ್ಟು ಬರ್ತಕ್ಕಂಥದ್ದು 36ರಿಂದ 51ನೇ ಒಂದು ವಿಧಿಗಳೇನು ಬರ್ತೋ ಅದನ್ನು ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಅದ್ರ ಜೊತೆಗೆ 15ರಿಂದ 15 ಅಂತ ಏನು ಕೊಟ್ಟಿದ್ರು, ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ 12ರಿಂದ 35 ಮೂಲಭೂತ ಹಕ್ಕುಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಹಾಗಾಗಿ ಇದೆರಡೂ ಸಹ ಅದಕ್ಕೆ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನು 52ರಿಂದ 60 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡಿವೈಡ್ ಆಗ್ತಾ ಹೋಗುತ್ತೆ, ಅದಾದ ಬೇರೆ ಬೇರೆ. ಬಟ್ ಮೇಯ್ನಾಗಿ ಇಲ್ಲಿ 36ರಿಂದ 51 ಏನಿದೆ ಇದು ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನು ಉಲ್ಲೇಖಗಳನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ, ಅಂದರೆ ಈ ಒಂದು ವಿಧಿಗಳಂತ ಹೇಳಬಹುದಾಗಿರುತ್ತೆ. ನೆಕ್ಸ್ಟು, ಸುಪ್ರೀಂ ಕೋರ್ಟನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರವು ಯಾವ ವಿಧಿಯ ಅಡಿಯಲ್ಲಿ ಬರುತ್ತದೆ? ಸುಪ್ರೀಂ ಕೋರ್ಟನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರವು ಯಾವ ವಿಧಿಯ ಅಡಿಯಲ್ಲಿ ಬರುತ್ತದೆ? ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳು ನೋಡ್ತಾ ಹೋದಾಗ 132ನೇ ವಿಧಿ ಏನು ಕೊಟ್ಟಿದ್ದಾರೆ, ಸೊ 132ನೇ ವಿಧಿ ಏನು ಹೇಳುತ್ತೆ, ಕೆಲವು ಪ್ರಕರಣಗಳಲ್ಲಿ ಉಚ್ಚ ನ್ಯಾಯಾಲಯಗಳಿಂದ ಬರುವಂಥ ಅಪೀಲುಗಳ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯ ಅಪೀಲು ಅಧಿಕಾರ ವ್ಯಾಪ್ತಿ ಬಗ್ಗೆ ಕೊಡ್ತಕ್ಕಂಥದ್ದು. ಅಧಿಕಾರ ವ್ಯಾಪ್ತಿ ಆಗಿರುತ್ತೆ ಸ್ನೇಹಿತರೆ. ಅಧಿಕಾರ ವ್ಯಾಪ್ತಿ ಯಾವುದಕ್ಕಾಗುತ್ತೆ? ಈ ಒಂದು ಉಚ್ಚ ನ್ಯಾಯಾಲಯಗಳಿಂದ ಬರುವಂತಹ ಅಪೀಲುಗಳ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯದ ಅಪೀಲುಗಳ ಅಧಿಕಾರ ವ್ಯಾಪ್ತಿ ಬರ್ತಕ್ಕಂಥದ್ದು. ಇನ್ನು 143ನೇ ವಿಧಿ ಏನು ಹೇಳುತ್ತೆ, ಸರ್ವೋಚ್ಚ ನ್ಯಾಯಾಲಯಗಳನ್ನು ಸಮಾಲೋಚಿಸುವ ರಾಷ್ಟ್ರಪತಿಯವರ ಅಧಿಕಾರ. ಅರ್ಥ ಮಾಡ್ಕೊಳ್ಳಿ, ಸರ್ವೋಚ್ಚ ನ್ಯಾಯಾಲಯದೊಡನೆ ಸಮಾಲೋಚಿಸುವಂಥ ರಾಷ್ಟ್ರಪತಿಯ ಅಧಿಕಾರ, ಅವ್ರ ಜೊತೆ ಸಮಾಲೋಚನೆ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ರಾಷ್ಟ್ರಪತಿ ಅಂತ ಹೇಳಿದ್ರೆ ಅಧ್ಯಕ್ಷರು ಅಂತ ಬರ್ತಾರೆ ಸ್ನೇಹಿತರೆ. ಇನ್ನು 136ನೇ ವಿಧಿ ಏನು ಹೇಳುತ್ತೆ, ಅಪೀಲು ಸಲ್ಲಿಸಲು ಸರ್ವೋಚ್ಚ ನ್ಯಾಯಾಲಯದಿಂದ ವಿಶೇಷ ಅನುಮತಿ. 136, ಸೊ ಇಲ್ಲೂ ಅಷ್ಟೇ ವಿಶೇಷ ಅನುಮತಿ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು 131ನೇ ವಿಧಿ ಏನು ಹೇಳುತ್ತೆ, ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರದ ವ್ಯಾಪ್ತಿಯನ್ನು ಕೊಡ್ತಕ್ಕಂಥದ್ದು ಆಗಿದೆ, ವ್ಯಾಪ್ತಿ. ಸೊ ಕ್ವಶನ್ ಏನಿದೆ ಇಲ್ಲಿ,
ಸುಪ್ರೀಂ ಕೋರ್ಟನ್ನು ನಿಯಂತ್ರಿಸುವ ಅಧ್ಯಕ್ಷರು ಮೀನ್ಸ್ ಇಲ್ಲಿ ರಾಷ್ಟ್ರಪತಿ ಆಗ್ತಾರೆ ಸ್ನೇಹಿತರೆ. ರಾಷ್ಟ್ರಪತಿ ಅಧಿಕಾರವು ಯಾವ ವಿಧಿಯ ಅಡಿಯಲ್ಲಿ ಬರುತ್ತದೆ ಅಂತ ಹೇಳಿದ್ರೆ ಸೊ ಆನ್ಸರ್ ಆಪ್ಷನ್ ಬಿ 143ನೇ ವಿಧಿ. ನಾನು ಆಲ್ರೆಡಿ ಹೇಳಿದಾಗೆ ಸರ್ವೋಚ್ಚ ನ್ಯಾಯಾಲಯದ ಒಡನೆ ಸಮಾಲೋಚನೆ ಮಾಡ್ತಕ್ಕಂಥ ಒಂದು ರಾಷ್ಟ್ರಪತಿಯವರ ಅಧಿಕಾರದ ಬಗ್ಗೆ ಹೇಳ್ತಕ್ಕಂಥದ್ದು 143ನೇ ವಿಧಿ ಆಗಿರುತ್ತೆ. ನೆಕ್ಸ್ಟ್, ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರವು ಯಾರ ಹತ್ತಿರ ಇದೆ ಅಂತ ಕೇಳಿದರೆ, ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರವು ಯಾರ ಹತ್ತಿರ ಇದೆ? ರಾಜ್ಯ ಸರ್ಕಾರ, ಸಂಸತ್ತು, ಪ್ರಧಾನಮಂತ್ರಿ, ರಾಷ್ಟ್ರಪತಿ. ಸೊ ನೋಡ್ತಾ ಹೋದ್ರೆ ಸ್ನೇಹಿತರೆ ಇದು ಒಬ್ಬರು ತಗೊಳ್ತಕ್ಕಂಥ ಒಂದು ಡಿಸಿಷನ್ ಆಗಿರೋದಿಲ್ಲ. ಸೊ ಸಂಸತ್ತು ಕಂಪ್ಲೀಟ್ ಆಗಿ ಬರ್ತಾ ಹೋಗುತ್ತೆ. ಸಂಸತ್ತು ಅಂತ ಹೇಳಿದಾಗಲ್ಲಿ ರಾಷ್ಟ್ರಪತಿ ಬರ್ತಾರೆ, ರಾಷ್ಟ್ರಪತಿ ಅದರ ಜೊತೆಗೆ ಲೋಕಸಭೆ, ರಾಜ್ಯಸಭೆ ಬರ್ತಾರೆ. ಲೋಕಸಭೆ ಆ್ಯಂಡ್ ರಾಜ್ಯಸಭೆ. ಸೊ ಇಷ್ಟು ಸೇರಿ ಸಂಸತ್ ಅಂತ ಹೇಳ್ತೀವಿ. ಸೊ ಈ ಮೂರು ಸೇರಿ ಈ ಒಂದು ಗಡಿಯನ್ನು ಬದಲಾಯಿಸ್ತಕ್ಕಂಥ ಒಂದು ತೀರ್ಮಾನ ಅಥವಾ ಅಧಿಕಾರವನ್ನು ತಗೊಳ್ತಕ್ಕಂಥದ್ದು. ಸೊ ಏಕಾಏಕಿ ಒಬ್ಬರ ಕೈಯಲ್ಲಿ ಸಾಧ್ಯ ಇಲ್ಲ. ನೆಕ್ಸ್ಟ್, ಸಂವಿಧಾನದ 371 ಏನೇ ವಿಧಿಯು ಯಾವ ರಾಜ್ಯಕ್ಕೆ ವಿಶೇಷ ಅವಕಾಶವನ್ನು ಒದಗಿಸುತ್ತದೆ? ಸೊ ಇಲ್ಲಿ ನೋಡ್ತಾ ಹೋದಾಗ 371ನೇ ಏನೇ ವಿಧಿಯನ್ನು ನೋಡ್ತಾ ಹೋದಾಗ ಸ್ನೇಹಿತರೆ ಫಸ್ಟ್ 371 ಬಂದು ಈ ಒಂದು ನಾಗಾಲ್ಯಾಂಡ್ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಸೊ ಅದೇ ರೀತಿ 371 ಬರುತ್ತೆ ಸ್ನೇಹಿತರೆ. ಬಿ ಬಂದು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಆ್ಯಂಡ್ 371 ಬರುತ್ತೆ. ಸಿ ಬಂದು ಮಣಿಪುರಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಸೊ ಅದಾದ ನಂತರ ನೋಡ್ತಾ ಹೋದರೆ ಡಿ ಬರುತ್ತೆ. ಡಿ ಬಂದು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ. ಸೊ ಇ ಬರುತ್ತೆ. ಸೊ ಈ ಆಂಧ್ರ ಪ್ರದೇಶದ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು. ಆ್ಯಂಡ್ ಎಫ್ ಬಂದು ಸಿಕ್ಕಿಂ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್, ಇಲ್ಲಿ ಇನ್ನೊಂದು ಬರುತ್ತೆ ಸ್ನೇಹಿತರೆ. ಎಫ್ ಆದಮೇಲೆ ಓಕೆ ಜಿ ಬರುತ್ತೆ. ಜಿ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಂತ ಅಂತ ಹೇಳಿದ್ರೆ ಮಿಜೋರಾಂ ಬರುತ್ತೆ. ಮಿಜೋರಾಂ. ಸೊ ಜಿ ಆದ ನಂತರ ಎಚ್ ಅರುಣಾಚಲ ಪ್ರದೇಶ ಬರುತ್ತೆ. ಎಚ್ ಅರುಣಾಚಲ ಪ್ರದೇಶ. ಸೊ ವೆರಿ ಇಂಪಾರ್ಟೆಂಟು 371 ಜೆ ಬರುತ್ತೆ ಸ್ನೇಹಿತರೆ. ಜೆ ಎಲ್ಲಿ ಬರುತ್ತೆ? ಹೈದರಾಬಾದ್ ಕರ್ನಾಟಕ ತುಂಬ ಸಲ ಕೇಳಿದ್ದಾರೆ ಸ್ನೇಹಿತರೆ. ಅದಾದ ನಂತರ ಜಿ ಮಿಜೋರಾಂ ಬರುತ್ತೆ. ಅದಾದ ನಂತರ ಈ ಒಂದು ಹೈ ಬಂದು ಗೋವಾ ಬರುತ್ತೆ. ಸೊ ತುಂಬ ಇದ್ದಾವೆ. ಸೊ ಅದರಲ್ಲಿ ಜೆ ತುಂಬ ಸಲ, ಯಾಕಂದರೆ ಅದು ರೀಸೆಂಟಾಗಿ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಸೊ ಅದನ್ನ ಕೇಳ್ತಾ ಹೋಗಿದ್ರು. ಎಲ್ಲ ನೋಡ್ಕೊಳ್ತಾ ಹೋಗಿ. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಬಿ ನಾಗಾಲ್ಯಾಂಡ್. ಗೌಪ್ಯತೆಯ ಹಕ್ಕು ಯಾವ ಲೇಖನದಲ್ಲಿದೆ? ಲೇಖನ 22 ಆರ್ಟಿಕಲ್, ಲೇಖನ 19, ಲೇಖನ 21, ಲೇಖನ 22. ಓಕೆ 22 2 ಸಾರಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ ಸೊ ಇಲ್ಲಿ ಗೌಪ್ಯತೆಯ ಹಕ್ಕು ಯಾವ ಲೇಖನದಲ್ಲಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಆಪ್ಷನ್ ಸಿ ಲೇಖನ 21 ಆರ್ಟಿಕಲ್ 21 ಆಗಿರುತ್ತೆ. ನೆಕ್ಸ್ಟು, ಮತದಾನದ ಹಕ್ಕು ಚಲಾಯಿಸುವ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದಂಥ ಒಂದು ತಿದ್ದುಪಡಿ ಯಾವುದು? ತುಂಬ ಸಲ ಕೇಳಿದ್ದಾರೆ ಸ್ನೇಹಿತರೆ. ಇದೊಂದು ಕ್ವೆಶನ್ ನೋಡ್ತಾ ಹೋದರೆ 21ರಿಂದ 18ಕ್ಕೆ ಇಳಿಸ್ತಕ್ಕಂಥದ್ದು ಯಾವುದಂತ ಹೇಳಿದ್ರೆ 61ನೇ ತಿದ್ದುಪಡಿ ಆಗಿರುತ್ತೆ. ತುಂಬ ಸಲ ಈ ಕ್ವೆಶನ್ ರಿಪೀಟ್ ಆಗಿರ್ತಕ್ಕಂಥದ್ದು. ಇನ್ನು 42 ಸಹ ಅಷ್ಟೇ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಯಾವುದಂತ ಹೇಳಿದ್ರೆ ಅದನ್ನು ಸಂವಿಧಾನ 42 ನಾವು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾ ಹೋಗ್ತೀವಿ. ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದಾಗ ತುಂಬ ಬರುತ್ತೆ. ಏನಂತ ಹೇಳಿದ್ರೆ ಈ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಥ ಪದಗಳು ಏನಿರ್ತೋ ಸೊ ಅದು ಅಲ್ಲ ನೋಡ್ತಾ ಹೋಗ್ತೀವಿ. ಈ ಒಂದು ಸಮಾಜವಾದಿ ಆಗಿರ್ಬೋದು, ಜಾತ್ಯತೀತ ಆಗಿರ್ಬೋದು, ಸಮಗ್ರತೆ ಅಂತಕ್ಕಂಥ ಪದಗಳು ಮೂರು ಸಹ ನಾವು ಈ ಒಂದು ತಿದ್ದುಪಡಿ 42ರಲ್ಲಿ ನೋಡ್ತಾ ಹೋಗ್ತೀವಿ. 1976ರಲ್ಲಿ ಆಗ್ತಕ್ಕಂಥದ್ದು ತಿದ್ದುಪಡಿ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಆ್ಯಂಡ್ ಅದರ ಜೊತೆಗೆ 44ನೇ ತಿದ್ದುಪಡಿ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕ್ಯಾಬಿನೆಟ್ ಅಂತಕ್ಕಂಥ ಒಂದು ಪದವನ್ನು ಸೇರಿಸ್ತಾ ಹೋಗ್ತಾರೆ. ಮತ್ತು ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದಾಕ್ತಕ್ಕಂಥದ್ದು 44ನೇ ತಿದ್ದುಪಡಿ ಆಗಿರುತ್ತೆ. ಹಾಗೆ ಅದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ನಂತರ 72ನೇ ವಿಧಿ ಅಂತ ಹೇಳಿದ್ರೆ ಸೊ ಅದೊಂದು ತ್ರಿಪುರ ವಿಧಾನಸಭೆಗೆ ಸಂಬಂಧಪಟ್ಟಂಥ ಒಂದು ಇದು ಬರುತ್ತೆ ಸ್ನೇಹಿತರೆ. ಸೊ 72ನೇ ತಿದ್ದುಪಡಿ. ಓಕೆ ಸೊ ಈ ಮೂರು ಅಷ್ಟೇ ಇಂಪಾರ್ಟೆಂಟ್ ನೋಡ್ತಾ ಹೋಗಿ. ಇಲ್ಲಿ ಆನ್ಸರ್ ಆಪ್ಷನ್ ಸಿ ಆನ್ಸರ್ ಆಗಿರುತ್ತೆ. 61ನೇ ತಿದ್ದುಪಡಿ 21ರಿಂದ 18ಕ್ಕೆ ಇಳಿಸ್ತಕ್ಕಂಥ ಒಂದು ತಿದ್ದುಪಡಿ ಇದಾಗಿರುತ್ತೆ. ಸೊ ಇದಾಗ್ತಕ್ಕಂಥದ್ದು 1989ರಲ್ಲಿ. ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಯಾರು ಮಂಡಿಸಿದರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ BR ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅಂತ ಕೊಟ್ಟವರು ಸ್ನೇಹಿತರೆ. ಸರಿಯಾದಂಥ ಒಂದು ಉತ್ತರ ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಮಂಡಿಸಿದವರು ಜವಾಹರ್ಲಾಲ್ ನೆಹರೂರವರು. ನೆಕ್ಸ್ಟ್, ಸಂವಿಧಾನದ ಯಾವ ಪರಿಚ್ಛೇದವನ್ನು ಗ್ರಾಮ ಸಭೆಗೆ ಒದಗಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. 243A, 243B, 243C, 243D.
ಸೊ ಆಯ್ಕೆಗಳನ್ನು ನೋಡ್ತಾ ಹೋದಾಗ ಸ್ನೇಹಿತರೆ 243 ಬಂದು ಈ ಒಂದು ಗ್ರಾಮ ಸಭೆಗೆ ಸಂಬಂಧಪಟ್ಟಂತೆ ಹೇಳ್ತಾ ಹೋಗುತ್ತೆ, ಗ್ರಾಮ ಸಭೆ. 243 ಬಂದು ಪಂಚಾಯತ್ಗಳ ರಚನೆ. 243 ಬಂದು ಈ ಒಂದು ಪಂಚಾಯತ್ಗಳ ಅಂಗರಚನೆ ಆಗಿರುತ್ತೆ, ಪಂಚಾಯತ್ಗಳ ಅಂಗರಚನೆ. 243 ಬಂದು ಸ್ಥಾನಗಳ ಮೀಸಲಾತಿ. ಓಕೆ, ಸೊ ಹೀಗಿರಬೇಕಾದ್ರೆ ಗ್ರಾಮ ಸಭೆಗೆ ಒದಗಿಸ್ತಕ್ಕಂಥದ್ದು ಆಪ್ಷನ್ ಎ 243 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವು ಯಾವ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ? ಸೊ ತುಂಬ ಕೇಳಿದರೆ ಸ್ನೇಹಿತರೆ, ವಿಧಿಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ತುಂಬ ಕ್ವಶನ್ಸ್ಗಳನ್ನ ಕೇಳಿದರೆ ವಿಧಿಗೆ ಸಂಬಂಧಪಟ್ಟಂತೆ. ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವು, ಸೊ ಆಲ್ರೆಡಿ ಕೊಟ್ಟಿದ್ದೀನಿ ಸ್ನೇಹಿತರೆ ನಿಮಗೆ ಲಾಸ್ಟ್ ಒಂದು ಕ್ವೆಶನ್ ಕೊಟ್ಟಾಗ, ಸೊ ಆನ್ಸರ್ ಕೊಟ್ಟೆ ನಾನು. ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವು ಯಾವುದಕ್ಕೆ ಸಂಬಂಧಪಟ್ಟಂತೆ ಯಾವ ವ್ಯಾಪ್ತಿಯನ್ನು ಒಳಗೊಂಡಿದೆ ಅಂತ ಹೇಳಿದಾಗ, ಸೊ ಅದು 131 ಆಗಿರುತ್ತೆ. ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರ ವಿಧಿ 131 ಆಗಿರುತ್ತೆ. ಇನ್ನು 129 ಬಂದು ಸೊ ಅಭಿಲೇಖ ನ್ಯಾಯಾಲಯವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಆ್ಯಂಡ್ ಅದೇ ರೀತಿ 32 ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಕೆಲವು ಪ್ರಕರಣಗಳಲ್ಲಿ ಆಲ್ರೆಡಿ ಹೇಳಿದಾಗೆ ಉಚ್ಚ ನ್ಯಾಯಾಲಯದಿಂದ, ಸೊ ಕೆಳಗಡೆ ಏನು ಸರ್ವೋಚ್ಚ ನ್ಯಾಯಾಲಯದ ಅಪೀಲು ಬಗ್ಗೆ ಅಧಿಕಾರ ವ್ಯಾಪ್ತಿಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. 136 ಬಂದು ಅಪೀಲು ಸಲ್ಲಿಸಲು ಸರ್ವೋಚ್ಚ ನ್ಯಾಯಾಲಯದಿಂದ ವಿಶೇಷ ಅನುಮತಿಯನ್ನು ಪಡ್ಕೊಳ್ತಕ್ಕಂಥದ್ದು ಈ ಒಂದು 136ನೇ ವಿಧಿ ಆಗಿರುತ್ತೆ. ಸೊ ಟೋಟಲಾಗಿ ಆನ್ಸರ್ ಆಪ್ಷನ್ ಎ ವಿಧಿ 131. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಈ ಕೆಳಗಿನವರಲ್ಲಿ ಯಾರು ಫ್ರೀ ಇಂಡಿಯನ್ ಲೀಜನ್ ಎಂಬ ಸೈನ್ಯವನ್ನು ಬೆಳೆಸಿದರು? ಲಾಲಾ ಹರ್ದಯಾಳ್, ರಾಶ್ ಬೆಹಾರಿ ಬೋಸ್, ಸುಭಾಷ್ ಚಂದ್ರ ಬೋಸ್ ಆ್ಯಂಡ್ ವಿ ಡಿ ಸಾವರ್ಕರ್ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಸುಭಾಷ್ ಚಂದ್ರ ಬೋಸ್. ನೆಕ್ಸ್ಟ್, ರೌಲತ್ ಕಾಯ್ದೆ ಜಾರಿಯಾದಾಗ ಭಾರತದ ವೈಸ್ರಾಯ್ ಆಗಿದ್ದವರು ಯಾರು ಅಂತ ಕೇಳವ್ರೆ. 1919 ಈ ಒಂದು ರೌಲತ್ ಕಾಯ್ದೆ ಆಗ್ತಕ್ಕಂಥದ್ದಾಗಿದೆ ಸ್ನೇಹಿತರೆ. ಏಪ್ರಿಲ್ 13 ಅದು ಸಹ ಕೇಳ್ತಾರೆ ಡೇಟು. ಸೊ ಆವಾಗ ಈ ಒಂದು ರೌಲತ್ ಕಾಯ್ದೆ ಅಂತಕ್ಕಂಥದ್ದು ಶುರು ಆಗ್ತಕ್ಕಂಥದ್ದಾಗಿದೆ. ಸೊ ಇದನ್ನು ನಾವು ಕಪ್ಪು ಕಾಯ್ದೆ ಅಂತಲೂ ಸಹ ಕರಿತೀವಿ, ಕಪ್ಪು ಕಾಯ್ದೆ, ರೌಲತ್ ಕಾಯ್ದೆನ. ಸೊ ಆ ಒಂದು ಟೈಮಲ್ಲಿ ವೈಸ್ರಾಯ್ ಆಗಿದ್ದವರು ಯಾರಂತ ಹೇಳಿದ್ರೆ, ಸೊ ಆನ್ಸರ್ ಆಪ್ಷನ್ ಸಿ, ಲಾರ್ಡ್ ಚೆಲ್ಮ್ಸ್ಫೋರ್ಡ್ ಅಂತಕ್ಕಂಥವ್ರು ಆಗಿರ್ತಾರೆ. ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ನೆಕ್ಸ್ಟು, ಸರ್ದಾರ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ 1931ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನಕ್ಕಾಗಿ ಮೂಲಭೂತ ಹಕ್ಕುಗಳ ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ಯಾರು ರಚಿಸಿದರು ಅಂತ ಕೇಳಿದರೆ, ಮಹಾತ್ಮ ಗಾಂಧೀಜಿ, ಪಂಡಿತ್ ಜವಾಹರ್ಲಾಲ್ ನೆಹರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟರೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಪಂಡಿತ್ ಜವಾಹರ್ಲಾಲ್ ನೆಹರು. ಸೊ ಎಲ್ಲ ಮೇನ್ ಅದರಲ್ಲಿ ಕ್ವಶನ್ ಕೇಳಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಬಂದು, ಈ ಕೆಳಗಿನ ಚಳುವಳಿಗಳಲ್ಲಿ ಯಾವುದರ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ವಿಭಜನೆಯಾಗಿ ಮಧ್ಯಗಾಮಿ ಮತ್ತು ಉಗ್ರಗಾಮಿಗಳ ಹೊರಹೊಮ್ಮಿಕೆ ಕಾರಣವಾಯಿತು ಅಂತ ಕೊಟ್ಟವ್ರೆ. ಸೊ ಮೇನಾಗಲಿ 1905 ಬಂಗಾಳ ವಿಭಜನೆ ಏನಾಗುತ್ತೋ ಆ ಒಂದು ಟೈಮಲ್ಲಿ ಆಗ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲೇನಾಗುತ್ತೆ, ಸ್ವದೇಶಿ ಚಳುವಳಿ, ಸೊ ಏನಿದು ಸ್ವದೇಶಿ ಚಳುವಳಿ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಗ್ತಕ್ಕಂಥ ಸ್ವದೇಶಿ ಚಳುವಳಿ ಅಂದರೆ ನಮ್ಮ ದೇಶದ ವಸ್ತುಗಳಿಗೆ ನಾವೇ ತೆರಿಗೆನ ಕಟ್ತಕ್ಕಂಥದ್ದು. ಸೊ ಮತ್ತು ಅವರ ಒಂದು ವಸ್ತುಗಳನ್ನ ಬಳಸ್ಕೊಳ್ತಕ್ಕಂಥದ್ದು ಇದೇನು ಬರುತ್ತೋ, ಸೊ ಆ ಒಂದು ಟೈಮಲ್ಲಿ ಮಧ್ಯಗಾಮಿ ಮತ್ತು ಉಗ್ರಗಾಮಿಗಳ ಒಂದು ಹೊರಹೊಮ್ಮಿಕೆ ಕಾರಣ ಆಗ್ತಕ್ಕಂಥದ್ದಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ.